ಹಲೋ ನಮಸ್ಕಾರ. ಮಾಳು ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ನಾ ಡ್ರೈವರ ನಾ ನಿನಲವರ ಅಂತ ಕರ್ನಾಟಕದಾದ್ಯಂತ ಫೇಮಸ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿ ಬರೋಬ್ಬರಿ 80ಕ್ಕೂ ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಮಾಳು ನಿಪನಾಳ ಉತ್ತರ ಕರ್ನಾಟಕದ ಹುಲಿ ಹಾಗೆ ಫೇಮಸ್ ಸಿಂಗರ್ ಮಾಳು ಅವರು ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಈಗ ಹೊರಗಡೆ ಬಂದಿದ್ದಾರೆ. ಈಗ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಹ್ಯಾಂಗಿದ್ದೀರಿ? ನಮಸ್ತೆ ಮೇಡಮ್, ಆರಾಮ್ರಿ ನೀವು ರೀ? ನಾವು ಆರಾಮಿದ್ದೀವಿ. ಹ್ಯಾಂಗಿತ್ತು ಬಿಗ್ ಬಾಸ್? ಚಲೋ ಐತ್ರಿ. ಒಂದು ನಮ್ಮ ಜೀವನದಾಗ ಒಂದು ಇನ್ನೊಂದು ನಿರೂಪಿಸ್ಕೊಳಕ್ಕೆ, ಬದಲಾವಣೆ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ರೀ. ಒಂದು ಒಳ್ಳೆ ಬಿಗ್ ಬಾಸ್ ವೇದಿಕೆ ಅಂದರೆ ಒಂದು ಮನುಷ್ಯ ಒಂದು ಇಲ್ಲಿದ್ದ ವ್ಯಕ್ತಿ ಅಲ್ಲಿ ಹೋದ್ರೆ ಒಂದು ಚೇಂಜ್ ಆಗ್ಬೋದು. ಇಲ್ಲಿ ಹೊರಗೆ ಸಾಧನೆ ಮಾಡೋದು ಒಳಗೆ ಹೋಗಿ ಬಂದು ಹೊರಗೆ ಬಂದ್ರೆ ಸಾಧನೆ ಮಾಡ್ಬೋದು ಅನ್ನೋ ಮಟ್ಟಿಗೆ ಅಲ್ಲಿ ಹೋಗಿ ತಿಳ್ಕೊಂಡೆ ಬಿಗ್ ಬಾಸ್ ಬಗ್ಗೆ. ಓಕೆ, ನಿಮ್ಗೆ ಅನ್ಸತ್ತಾ ನಾನು ಬಿಗ್ ಬಾಸ್ ಮನೆಗಿಂತ ಮುಂಚೆ ಇದ್ದಾಗಲೇ ಒಂದು ಮಾಳು, ಬಿಗ್ ಬಾಸ್ ಮನೆಯಿಂದ ಬಂದಾಗ ಬೇರೆ ಮಾಳು ಅಂತ ಅನಿಸ್ತಾ ಇದೆಯಾ? ಹಾಂ, ಅನ್ಸಾಕತ್ತದ್ರಿ. ಅನ್ಸಾಕೆ ನಾ ಅನ್ಕೊಂಡು ಹೋಗಿನ್ರಿ. ಅದನ್ನು ಅನ್ಕೊಂಡಂಗೂ ನಾ ಇವಾಗಲೂ ಅದನ್ನು ಇನ್ನು ಮುಂದಾದರೂ ಇರ್ತೀನೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮಗೆ ಅನ್ಸುತ್ತೆ ಸರ್, ನಾ ಡ್ರೈವರ ನಾ ನಿನ್ನ ಲವರ ಅಂತ ಒಂದು ಹಾಡು ಮಾಡಿದಾಗ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ಆಯಿತು, ವೈರಲ್ ಆಯಿತು, ತುಂಬ ಫೇಮಸ್ ಆದ್ರಿ. ಉತ್ತರ ಕರ್ನಾಟಕದ ಒಬ್ಬ ಹುಡುಗ ಹಿತ್ತಲಕ ಕರಿಬೇಡ ಮಾವ ಅನ್ನೋ ಒಂದು ಹಾಡಿಂದ ಮನೆ ಮಾತಾದ್ರಿ ಕರ್ನಾಟಕದಲ್ಲಿ. ಸೊ ನಿಮಗೆ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ, ಬಿಗ್ ಬಾಸಲ್ಲಿ ಇಷ್ಟು ದಿನ ಇರ್ತೀನಿ ಅಂತ ಅನಿಸಿತ್ತಾ ನಿಮಗೆ? ಅನಿಸಿತ್ತು ನನಗೆ ಇರ್ತೀನಿ ಅಂತ ಅನಿಸ್ತಿತ್ತು. ಅನಿಸ್ತೋದಿಲ್ಲ. ಯಾಕೆ ಅದನ್ನ ಒಂದು ಕಾರಣ ಏನಪ್ಪ ಅಂದ್ರೆ, ನಂದು ಉತ್ತರ ಕರ್ನಾಟಕ ಭಾಷೆ ಒಂದ, ಉತ್ತರ ಕರ್ನಾಟಕದ ಬೈಗಳು ಒಂದ, ಮತ್ತು 6 ಜನರ ಜೋಡಿ ನಾವು ಹೊಂದಾಣಿಕೆ ಹಾಕೋನಲ್ಲೋ, ಅವ್ರು ನನ್ನ ಜೋಡಿ ಕಂಫರ್ಟಬಲ್ ಹಾಕಾರಲ್ಲೋ, ನನಗೆ ಇದೊಂದು ನನ್ನ ಪ್ರಶ್ನೆ ಕಾಡೋದ. ನಾ ಇರ್ತೀನಿ ನೋಡೋದು ನನಗೆ ಗ್ಯಾರಂಟಿ ಆಯಿತು. ಇದ್ದೇ ಇರ್ತೀನಿ, ಫೈನಲಿಸ್ಟ್ ಆಗೇ ಆಗ್ತೀನಿ, ಒಂದು ಕಪ್ ತಕ ಅಂತೀನಿ, ನಾ ಹೋಗ್ತೀನಿ. ನನಗೆ ಭಾಳ ಭರೋಸೆ ಆಯಿತು. ಪ್ರತಿಯೊಂದು ಯಾವುದೋ ವಿಷಯದಾಗಲಿ ನನಗೆ ಇದಕ್ಕೊಂದು ನಾನು ಉತ್ತರ ಕರ್ನಾಟಕ ಭಾಷೆ ನನಗೇನ್ರ ನನಗೆ ಅಡ್ಡಿ ಮಾಡ್ಬೋದು, ನನ್ನ ಮಾತು ಅಡ್ಡಿ ಮಾಡ್ಬೋದು, ನನ್ನ ಮಾತಿನಿಂದ್ರೆ ಯಾರಿಗೇನಾರ ಹರ್ಟ್ ಆಗ್ಬೋದು, ನನ್ನ ಮಾತಿನಿಂದ್ರೆ ಯಾರಿಗಾರ ಏನಾರ ನೋವು ಆಗ್ಬೋದು ಅನ್ನೋದು ಭಾಳ ಪ್ರಶ್ನೆ ಕಾಡ್ತದೆ ನನಗೆ. ಖಂಡಿತ ಇಲ್ಲ ಮಾಡೋರು, ಯಾಕಂದರೆ ಕರ್ನಾಟಕದ ಮನೆ ಮಂದಿಗೆ ಉತ್ತರ ಕರ್ನಾಟಕ ಭಾಷೆ ಅಂದರೆ ಬಹಳ ಒಂದು ಪ್ರಿಯ, ಬಹಳ ಒಂದು ಹೃದಯಕ್ಕೆ ಹತ್ರ ಆ ಭಾಷೆ. ಆ ಒಂದು ನೆಲದಿಂದ ಬಂದಂತಹ ಮಾಳು ಅವ್ರನ್ನ ಹೇಗೆ ತಾನೇ ನಮ್ಮ ಕರ್ನಾಟಕದ ಜನ ನಿರಾಕರಣೆ ಮಾಡ್ತಾರೆ ಹೇಳಿ. ಸೊ ನೀವು ಕೂಡ ಅಷ್ಟೇ ಚೆನ್ನಾಗಿ ಹಾಡಿದ್ರಿ. ಆದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಆ ಮನೆಗೆ ಹೊಂದ್ಕೊಳ್ಳೋಕೆ, ಬಿಗ್ ಬಾಸ್ ಮನೆಗೆ ತುಂಬ ಕಷ್ಟ ಅನ್ನಿಸ್ತಾ ನಿಮಗೆ? ಭಾಳಷ್ಟು ಜನ ಅಲ್ಲಿಂದ ಬಂದವ್ರು ಹೇಳ್ತಿದ್ರು, ಮಾಳು ಅವರು ತುಂಬಾ ಬೇಜಾರು ಮಾಡ್ಕೊತಿದ್ರು, ನಾನು ಹೋಗಬೇಕು ಅಂತ ಭಾಳಷ್ಟು ಸಲ ನೀವು ಅಳ್ತಾ ಇದ್ರಿ ಅಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಸ್ಟಾರ್ಟಿಂಗ್ ಡೇಸಲ್ಲಿ, ಇನಿಷಿಯಲ್ ಡೇಸಲ್ಲಿ ಅಲ್ಲಿರೋದಕ್ಕೆ ಕಷ್ಟ ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ? ಎಲ್ಲರೂ ಕಷ್ಟಪಡ್ತಾರೋ, ಅವ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿ ನನಗೆ ಒಂದು ಸ್ವಲ್ಪ ಕಷ್ಟ ಆಯ್ತು ಅನ್ಕೋತನು. ಯಾಕಂದ್ರೆ ಅವರೆಲ್ಲರೂ ಸಿಟಿಯಾಗಿ ಬೆಳೆದ ಜನ ಅನ್ಕೋತನು. ಯಾಕಂದ್ರೆ ಅವ್ರು ಸ್ವಲ್ಪ ಅಲ್ಲಿರೋರು ಸಿಟಿಯವ್ರು ಎಲ್ಲರೂ. ಹಳ್ಳಿ ಜನ ಅಂದ್ರೆ ನಾವು ಒಬ್ಬ ಅಲ್ಲಿ ಪೂರಾ ಹಳ್ಳಿ, ನಾವು ಮಲ್ಲಮ್ಮ ಒಬ್ಬಾಕಿ ಹಳ್ಳಿ ಜನ ಅಂತ. ಅವ್ರು ಅವೆಲ್ಲ ಕಂಫರ್ಟಬಲ್ ಲಗುಟಾಯಿದ್ರು, ಅವ್ರು ಸೆಟ್ ಆಯಿದ್ರು. ಯಾಕಂದ್ರೆ ಅವ್ರಿಗೆ ಮುಂಚಿತವಾಗಿ ಅವ್ರು ಯಾರು ಇವ್ರು ಯಾರು ಅನ್ನೋದೆಲ್ಲ ಅವರಿಗೆ ಪರಿಚಯ ಇತ್ತು. ಅವ್ರ ಪೈಲೆಲ್ಲ ಗೊತ್ತಿತ್ತು. ನನಗೆ ಸ್ವಲ್ಪ ಗೊತ್ತಿಲ್ಲದ ಜನರ ಏನು ಭೇಟಿ ಆದರೂ 1 ಸರಿ 2 ಸರಿ ಅಷ್ಟೇ. ಅದು ಎಷ್ಟೋ ಹಲೋ ಹಾಯ್ ಬಾಯ್ ಇಷ್ಟ ಆಗ್ತಿದ್ದು. ಅವ್ರ ಜೊತೆ ಸ್ವಲ್ಪ ಬೆರಿಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಯಿತು. ಒಂದು ಸ್ವಲ್ಪ ಕೆಲವೊಂದು ದಿನ ತಗೋತು. ಆಮೇಲೆ ಜರ್ನಿ ಕಂಟಿನ್ಯೂ ಆಗುತ್ನ್ಯಾಗ ಆಗುವಷ್ಟರೊಳ್ಳೆ ಎಲ್ಲರಿಗೂ ಜೋಡಿ ಕಂಫರ್ಟಬಲ್ ಆಕಿಸಿಂದ ಎಲ್ಲರ ಜೋಡಿ ಮಾತಾಡ್ಕೊತ ನೀವು ಹೆಂಗೆ ನಾವು ಹೆಂಗೆ ಅಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು. ಆಯ್ತು, ಹೊಂದಾಣಿಕೆ ಆಯಿತು, ಏನು ಅಂಜಿಕಿಲ್ಲ. ಎಲ್ಲ ಜೋಡಿ ಮಾತಾಡ್ಕೊತ ನಂದು ಅವ್ರು ಕೇಳ್ತಾರೆ, ನಾ ಅವ್ರದ್ದು ಹೇಳ್ತಾನು, ಅನ್ನೋದು ಮುಗಿತು ಹೋಯ್ತು. ಆದರೂ ನನಗೆ ಮನ್ಯಾಗಿದ್ದ ಹಂಗೆ ಅಲ್ಲಿ ನನಗೆ ಇರೋಕೆ ಕಂಫರ್ಟಬಲ್ ಆಗಲಿಲ್ಲ. ಇಲ್ಲಿ ಮನ್ಯಾಗ ಹೆಂಗೆ ಇರ್ತಿದ್ನಪ್ಪ ಅಂದ್ರೆ, ಒಬ್ಬರನ್ನ ಕರಿಬೇಕಾದ್ರೆ ಒಂದು ಬೈಗಳನ್ನಿಂದ ಕರಿತಿದ್ದು, ಕೊಂಡ್ಬೇಕಾದ್ರೆ ಒಂದು ಬೈಗಳಿಂದ ಬೈತಿದ್ದು. ಒಂದು ಪ್ರತಿಯೊಂದು ವಿಷಯಕ್ಕಾಗಲಿ ಒಂದು ಉತ್ತರ ಕರ್ನಾಟಕ ಶೈಲಿ ಅಂದರೆ ಏನೋ ಒಂದು ಖುಷಿಯಿಂದ ಕರಿದು ಅಂದ್ರೂ ಒಂದು ಬೈಗಳನ್ನ ಕರೀದ. ಈ ರೀತಿ ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ. ಅದನ್ನೊಂದು ಸ್ಟಾಪ್ ಮಾಡಿನಿ. ಇನ್ನು ಅದನ್ನು ಜನಕ್ಕೆ ಇದನ್ನು ಕೊಟ್ಟಿನಿ ಅಂದ್ರೆ ಸರಿ ಅನಿಸೋದಿಲ್ಲ. ಯಾಕಂದ್ರೆ ನನ್ನ ವ್ಯಕ್ತಿತ್ವ ಅಂತ ತೋರಿಸ್ಬೋದು ನನಗೆ ಸರಿ ಅನಿಸ್ಲಿಲ್ಲ. ಅದು ನಮ್ಮ ಮಜಾಕಾಗಿ ಮಾಡ್ತು, ಅದು ಜನಕ್ಕೆ ಒಂದು ಥರ ಪೋಟ್ರೆ ಬೇರೆ ಆಕೈತಿ, ಇಲ್ಲಿ ಅವ್ರಿಗೆ ಇದ್ದ ಕಂಟೆಂಟ್ಗಳಿಗೂ ಬೇರೆ ಆಕೈತಿ. ಮತ್ತು ಇದು ನನಗೆ ಬೇಡ, ನನಗೆ ಮೈನಸ್ ಆಕೈತಿದ, ನನಗೆ ಪ್ಲಸ್ ಆಗೋದಿಲ್ಲದ. ಇಲ್ಲಿ ಒಳ್ಳೆಯವಾಗಕ್ಕೆ ಬಂದ ಅಂದಮೇಲೆ ನಾವು ಒಳ್ಳೆಯವಾಗಿರಬೇಕು, ಒಳ್ಳೆಯವಾಗೇ ಹೋಗಬೇಕು ಅನ್ನೋ ಉದ್ದೇಶ. ಓಕೆ, ಬಹಳಷ್ಟು ಜನ ಜಂಟಿಯಾಗಿ ಹೋದ್ರು, ಬಹಳಷ್ಟು ಜನ ಒಂಟಿಯಾಗಿ ಹೋದ್ರು. ನಿಮ್ಮ ಮತ್ತೆ ಸ್ಪಂದನ ಅವರ ಜಂಟಿ ಆಟ ಮನೆಯೊಳಗೆ, ಅಂದರೆ ಆ ಒಂದು 2 ವಾರ ನೀವು ಜಂಟಿ ಆಗಿದ್ರಲ್ವಾ, ನೀವು ಸ್ಪಂದನ ಅವರು, ಅದು ನಿಮಗೆ ಎಷ್ಟು ಸಹಾಯ ಆಯಿತು?
ನಿಮ್ಗೆ ಅನ್ಸುತ್ತಾ ಸಹಾಯ ಆಯ್ತು ಅನ್ನಿಸ್ತಾ ಮೈನಸ್ ಆಯ್ತು ಅಂತ ಅನ್ನಿಸ್ತಾ? ಸಹಾಯ ಆಯ್ತು ಹೆಂಗಾಯ್ತಂದ್ರೆ ಅವ್ರು ಸ್ವಲ್ಪ ಮಾತಾಡ್ತಿರವ್ರ, ಯಾಕಂದ್ರೆ ಅವ್ರಿಗೆ ಏನು ಶೋ ನೋಡ್ಕೊಂಬಂದವ್ರ, ಅವರೆಲ್ಲ ಅದಕ್ಕೆ ಹೆಂಗೆ ಮಾತಾಡಬೇಕು, ಹೆಂಗೆ ಮಾತಾಡ್ರಿ ಏನಾಕೈತಿ ಇಲ್ಲಿ ಏನು ಮಾತಾಡಬೇಕು ಅಂದೆಲ್ಲ ತಿಳ್ಕೊಂಡವ್ರ. ನಾ ಅಂತ ಒಂದು ಸೀಸನ್ ನೋಡಿದವಲ್ಲ, ಅವ್ರು ಮಾತಾಡೋದ್ರಿಂದ ಒಂದಿಟ್ಟು ಹೇಳೋರು ಅವ್ರು, ಹಾಂ ಮಾಡೋಣ ಹಿಂಗೆ ಮಾತಾಡಿ ನೋಡು, ಹಿಂಗೆ ಮಾತಾಡ್ಬೇಕು ನೀನು ಅಂತ ಹೇಳೋರು. ಹೌದಪ್ಪಿ ಮಾತಾಡ್ತನಪ್ಪಿ ಅಂದ್ರೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಬಿಗ್ ಬಾಸ್ ಇದೇ ಸೀಸನ್ ನೋಡಾಕತ್ತ ನಾನು, ಇದೇ ಸೀಸನ್ ಇಲ್ಲಿ ಬರೋದು, ಇದೇ ಫಸ್ಟ್ ಸೀಸನ್ ಇಲ್ಲಿಂದ್ರನೇ ನಂದು ಇದನ್ನು ನಾನು ನೋಡಿ ಬಂದವಲ್ಲ ಅಂತ ತಿಳ್ಕೊಂಡು ಹಂಗೆ ಚಲೋ ಆಯಿತು, ಕಂಟಿನ್ಯೂ ಆಯಿತು. ಬಿಗ್ ಬಾಸ್ ಮನೆಯಾಗ ಹೋದಾಗಿಂದ ಬಹಳಷ್ಟು ಸಲ ನಾಮಿನೇಟ್ ಆದ್ರಿ ನೀವು. ಪ್ರತಿ ವಾರನೂ ನಾಮಿನೇಟ್ ಆಗ್ತಿದ್ರಿ. ಮೊದಲೇ ನೀವು ನನ್ನ ಹೆದರಿಕೆಯಿಂದ ಹೋಗಿದ್ರಿ, ನನ್ನ ಭಾಷೆ ಹೇಗೆ ಅನ್ಸತ್ತೋ, ನಾನು ಹೆಂಗೆ ಹೊಂದಾಣಿಕೆ ಆಗ್ತಿರೋ, ಈ ಥರ ಎಲ್ಲ ಭಯದಿಂದನೇ ಹೋಗಿದ್ರಿ. ಆದರೆ ಒಂದು ತಟ್ ಅಂತ ನೀವು ಜನಗಳ ಮನೆ ಒಳಗಡೆ ಬಂದ ತಕ್ಷಣ ನೀವು ಕ್ಯಾಪ್ಟನ್ನೇ ಆಗ್ಬಿಟ್ರಿ ಬಿಗ್ ಬಾಸ್ ಮನೆ ಒಳಗಡೆ. ಅದಾದಂತಹ ಫೀಲಿಂಗ್ ಹೇಗಿತ್ತು? ಏನು ಅನ್ನಿಸ್ತು ಆ ಒಂದು ಮೂಮೆಂಟ್ ನಿಮಗೆ ಕ್ಯಾಪ್ಟನ್ ಆಗಿದ್ದು? ಭಾಳ ಖುಷಿ ಅನಿಸ್ತ್ರಿ. ಅದಕ್ಕಿಂತನೂ ನಾ ಕ್ಯಾಪ್ಟನ್ ಆಗಿದ್ದು ನಾನು ಖುಷಿಕ್ಕಿಂತನೂ ನನ್ನ ಜನ ನೋಡಿ ಖುಷಿ ಭಾಳ ಆಯಿತು. ಯಾಕಂದ್ರೆ ನಾನು ಹೆಚ್ಚು ಬೆಳೆದದ್ದನ ಜನರಿಂದ. ಯಾಕಂದ್ರೆ ಅವ್ರ ಪ್ರೀತಿ, ಅವ್ರ ವಿಶ್ವಾಸ, ಅವ್ರ ಸಪೋರ್ಟ, ಅವ್ರ ಜೈಕಾರ, ಅವ್ರ ಕೂಗ, ಅವ್ರ ಸಿಳ್ಳಿ ಅದರಿಂದನ ಕೇಳಿ 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 ಈ ಮಟ್ಟಿಗೆ ಬಂದವ. ಅದನ್ನೊಂದು ನಾ ಇಲ್ಲಿ ಕಾಣಿನಿ. ಅದನ್ನ ನನಗೆ ಖುಷಿ ಯಾವುದು ಕೊಡಲಿಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತು. ಮುಂದಿನ ನನಗೆ ಒಂದು ಹೆಜ್ಜೆ ಇಡಕ್ಕೆ ಮತ್ತೊಂದು ನನಗೆ ಸ್ಫೂರ್ತಿ ಕೊಡ್ತು. ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಯ್ತು. ನಾ ಕ್ಯಾಪ್ಟನ್ಸಿ ಆಗಿದ್ದ ಖುಷಿ ಅಷ್ಟೈತಿಲ್ಲ ಗೊತ್ತಿಲ್ಲ. ಆ ಜನ ನೋಡಿ, ನನಗೆ ಕೊಡೋ ಕ್ರೇಜ್ ನೋಡಿ, ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಓಕೆ, ನೀವು ಅಂತ ಇದ್ದೀರಾ ನನಗೆ ಭಾಳ ಜನರ ಸ್ಫೂರ್ತಿ ನೋಡಿ, ಜನರು ಇಟ್ಟಿರುವಂತಹ ಒಂದು ಪ್ರೀತಿ ನೋಡಿ ಖುಷಿ ಆಯಿತು ಅಂತ. ಅದೇ ರೀತಿ ನಿಮ್ಗೊಂದು ಒಂದು ಮಾತು ಹೇಳಬೇಕು. ನೀವು ಮಾಡಿದಂಥ ಒಂದು ಸಾಂಗು ನಾ ಡ್ರೈವರ ನಾ ನಿನ್ನ ಲವ್ವರ ಅಂತ ಒಂದು ಸಾಂಗು, ಆ ಒಂದು ಸಾಂಗು ಎಷ್ಟು ಪಾಪ್ಯುಲರ್ ಆಗಿದೆ. ಬಹಳಷ್ಟು ಕರ್ನಾಟಕದಾದ್ಯಂತ ಡ್ರೈವರ್ಗಳಿಗೆ ಎಷ್ಟು ಸ್ಫೂರ್ತಿಯಾಗಿದೆ ಅಂದರೆ, ಅಂದರೆ ಡ್ರೈವರ್ ಹುದ್ದೆಯಲ್ಲಿರುವಂತಹ ಒಂದು ಡ್ರೈವಿಂಗ್ ಕೆಲಸ ಮಾಡ್ತಿರುವಂಥವ್ರು ಮದುವೆ ಆಗ್ಲಿಕ್ಕಾಗಲಿ, ಲವ್ ಮಾಡ್ಲಿಕ್ಕಾಗಲಿ, ನಾ ಡ್ರೈವರ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಿದ್ದಂಥ, ಅಂದರೆ ಒಂಥರ ಕೀಳರಿಮೆ ಇದ್ದಂಥ ಒಂದು ಹುದ್ದೆಯನ್ನು ನೀವು ಅದೊಂದು ಹಾಡು ಮೂಲಕ ನೀವು ತುಂಬ ಮೇಲಕ್ಕೆ ಎತ್ತರಿಸ್ತೀರಾ. ಬಹಳಷ್ಟು ಕ್ಯಾಬ್ಗಳ ಹಿಂದೆ ನಾ ಡ್ರೈವರ ಅಂತ ಬರ್ಸ್ಕೊಂಡಿರ್ತಾರೆ. ಆಟೋಗಳ ಹಿಂದೆ ನಾ ಡ್ರೈವರ, ನನ್ನ ಮನಸ್ಸು ತುಂಬ ಒಳ್ಳೇದು, ನಾನು ಡ್ರೈವರ್ ಇರ್ಬೋದು, ನಾನು ನಿನ್ನ ರಾಣಿ ಹೆಂಗೆ ನೋಡ್ಕೊತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಆ ಒಂದು ಹಾಡು ಹುಟ್ಟಿದ್ದು ಹೇಗೆ, ಅದನ್ನ ಬರ್ದವ್ರು ಯಾರು, ಅದರ ಹಿನ್ನೆಲೆ ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಫಸ್ಟ್ ಆಫ್ ಆಲ್ ನಾನು ಡ್ರೈವರ ರೀ. ಆನಂತರ ನಮ್ಮ ಕಡೆ ಡ್ರೈವಿಂಗ್ ಲವರ್ಸ್ಗಳು ಭಾಳ ರೀ. ಅಂದರೆ ಡ್ರೈವಿಂಗ್ ಅಂದ್ರೆ ಅವ್ರಿಗೆ ಹುಡುಗಿಗಿಂತ ಹೆಚ್ಚು ಡ್ರೈವಿಂಗ್ದಾಗ ಹುಚ್ಚು ಅಂತ ಹೇಳ್ಕಿಸಿಂದ ಒಂದು ಹುಡುಗಿಗಿಂತರೂ ಹೆಚ್ಚು ಡ್ರೈವಿಂಗ್ ಹುಚ್ಚು. ಡ್ರೈವಿಂಗ್ ಹುಚ್ಚು ಅಂದ್ರೆ ಡ್ರೈವಿಂಗ್ ಅಂದ್ರೆ ಪಂಚ ಪ್ರಾಣ ರೀ. ರಾತ್ರಿನೂ ಇಲ್ಲ, ಹಗರಿನೂ ಹಂಗಿಲ್ಲ. ಗಾಡಿ ಎಲ್ಲಿ ಒಂದು ಬೆಂಗಳೂರಿಗೆ ಹೋಗಿ ಬಂದ್ರೂ ಬ್ಯಾಸಿಲ್ಲ, ಒಂದು ಮುಂಬೈಗೆ ಹೋಗಿ ಬಂದ್ರೂ ಬ್ಯಾಸಿಲ್ಲ, ಮತ್ತು ಗಾಡಿ ಹುಚ್ಚು ಬಿಡಂಗಿಲ್ಲ. ಆ ಡ್ರೈವರ್ ತಾಯಿ ತಂದೆ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾರೋ ಅಷ್ಟು ಡ್ರೈವಿಂಗ್ ಮೇಲೆ ಅಷ್ಟು ಪ್ರೀತಿ ಇಟ್ಟಿರ್ತಾರೋ. ಯಾಕಂದ್ರೆ ಅದರಿಂದ ಅವ್ರು ಬದುಕು ಕಟ್ಕೊಂಡಿರ್ತಾರೋ, ಒಂದು ಜೀವನ ನಿರೂಪಿಸ್ಕೊಂಡಿರ್ತಾರೋ. ಯಾಕಂದ್ರೆ ಅದ ನನ್ನ ಜೀವನ ಅಂತ ಹೇಳಿ ತಿಳ್ಕೊಂಡು ಡ್ರೈವಿಂಗ್ ಮಾಡ್ತಿರ್ತಾರೋ. ಅದಕ್ಕೋಸ್ಕರ ನನಗೆ ನಾನು ಡ್ರೈವರ, ಎಲ್ಲರೂ ಡ್ರೈವರ. ನಾವು ಡ್ರೈವರ್ಗಳಿಗೆ ಒಂದು ಏನರ ಒಂದು ಮಾಡಬೇಕು ಅನ್ನೋ ತಲೆಯಾಗ ಹೋಗಿದ್ದು ನನಗೆ. ಒಂದು ಹುಡುಗಿದೊಂದು ಇಟ್ಕೊಂಡು ಕಿಸಿಂದ ಅದನ್ನು ಬರ್ದೀನಿ ರೀ, ನಾ ಡ್ರೈವರ ನೀ ನನ್ನ ಲವರ ಅಂತೇಳಿ ಕಿಸಿಂದ. ಅದು ಎಷ್ಟು ಯೂಸ್ ಆಯ್ತಂದ್ರೆ, ಒಂದು ಕುಂತಾಗ ನಿಂತಾಗ ಒಂದು ಡ್ರೈವಿಂಗ್ ಮಾಡೋತ್ನ್ಯಾಗ ಡ್ರೈವರ್ ಇಲ್ಲದವ್ರು ಸದೇ ಡ್ರೈವರ್ ಆ ಹಾಡ ಕೇಳಿ ಡ್ರೈವರ್ ಆದ್ಗ್ಯಾರ. ಅಷ್ಟು ನನಗೆ ಖುಷಿ ಐತಿ. ಪ್ರತಿಯೊಬ್ಬ ಡ್ರೈವರ್ ಬಾಯಲ್ಲಿ ಬರುವಂಥ ಮೊದಲನೇ ಹಾಡು ಅಂದ್ರೆ ಇದೇನೆ ಅಂತ ಮಾಳು ಅವರ ನಾ ಡ್ರೈವರ ಅಂತ ಒಂದು ಸಾಂಗು. ಹೌದು, ನಾ ಅದನ್ನು ಎಷ್ಟು ಜನ ಕೇಳ್ತೈತೆ ನಿರೀಕ್ಷೆ ಮಾಡಿರ್ಕಿಲ್ಲ, ಇಷ್ಟ ಜನ ಕೇಳ್ತೈತೆ ನಿರೀಕ್ಷೆ ಮಾಡಿರ್ಕಿಲ್ಲ. ನಾ ಏನು ಮಾಡಿದ್ದ ಅವಾಗ 1 ಮಿಲಿಯನ್ ಅಂದ್ರೆ ನಮಗೊಂದು 1 ಕೋಟಿ ನೋಡಿದಟ್ಟು ಖುಷಿ. 1 ಮಿಲಿಯನ್ 2 ಮಿಲಿಯನ್ ಅಂತ ನಾವು ಅನ್ಕೊಂಡಿದ್ದು. ಅದು 261 ಮಿಲಿಯನ್ 62 ಮಿಲಿಯನ್ ಹೋಗ್ತೈತೆ ಅಂತ ಅನ್ಕೊಂಡಿರ್ಕಿಲ್ಲ. ಅದೆಲ್ಲ ಡ್ರೈವರ್ಗಳಿಗೆ ಮೊದಲಾಗಿ ಹೆಡ್ಸಾಪ, ಮತ್ತೆಲ್ಲ ಕಲಾಭಿಮಾನಿಗಳಿಗೆ ಎಲ್ಲ ಅದನ್ನು ಉನ್ನತ ಮಟ್ಟಕ್ಕೆ ಎಬ್ಬಿಸಿಕೊಟ್ಟ ಎಲ್ಲರಿಗೂ, ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ, ವಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಕೂಡ ಪ್ರತಿಯೊಬ್ಬರು ಡ್ರೈವರ್ ಕೂಡ ನಿಮಗೆ ಓಟ್ ಹಾಕ್ಸಿ ಇಷ್ಟು ದಿನ ಇದ್ದಾರೆ. ಸೊ ಹಾಗಾಗಿ ನೀವು ಏನು ಹೇಳ್ತೀರಾ ಡ್ರೈವರ್ಗಳಿಗೆ, ನಿಮಗೆ ಓಟ್ ಹಾಕಿದಂಥ ಡ್ರೈವಿಂಗ್ ಕೆಲಸದಲ್ಲಿ ನಿರತರಾಗಿರೋರಿಗೆ ಏನು ಹೇಳ್ತೀರಾ? ಏನಿಲ್ರಿ, ಅವರಿಗೆ ಇಷ್ಟು ದಿನ ನಾನು ಉಳಿಸ್ಕೊಂಡಿರಿ, ಭಾಳ ಖುಷಿ ಐತಿ. ಇದನ್ನು ಅವ್ರಿಗೆ ಸ್ಪೆಷಲಾಗಿ ಒಂದು ವಂದನಾರ್ಹ ಪ್ರತಿನಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಸರ್, ಆ ಸಾಂಗ್ ಮೂಲಕನೇ ವಂದನೆ ಹೇಳಿ ಜನಗಳಿಗೆ, ಅದು ಖುಷಿ. ಯಾಕೆಂದ್ರೆ ಬೇರೆ ಎಷ್ಟು ಜನ ಆ ಸಾಂಗ್ ಅನ್ನ ಹೇಳ್ಬೋದು, ಆದ್ರೆ ಮಾಳುವರ ಬಾಯಲ್ಲಿ ಆ ಒಂದು ಸಾಂಗ್ ನ ಕೇಳೋದಕ್ಕೆ ತುಂಬಾ ಜನ. ಬಹಳಷ್ಟು ಸಲ ಬಿಗ್ ಬಾಸ್ ಮನೆಯಲ್ಲೂ ಈ ಸಾಂಗ್ ಹೇಳಿದಿರಾ. ನಮ್ಮ ವೀಕ್ಷಕರಿಗೆ ನೀವು ಒಂದ್ಸಲ ಸಾಂಗ್ ಹೇಳಲೇಬೇಕು.
ನಾ ಡ್ರೈವರ ಓ ನೀ ನನ್ನ ಲವ್ವರ ಹೇ ನಾ ಡ್ರೈವರ ನೀ ನನ್ನ ಲವ್ವರ ಆ ಗೆಳದೂರ ಆ ಗೆಳದೂರ ಆ ಗೆಳದೂರ ಆ ಗೆಳದೂರ. ತುಂಬಾ ಚೆನ್ನಾಗಿತ್ತು ಸರ್. ಯಾಕೆಂದ್ರೆ ಡ್ರೈವರ್ ಅಲ್ಲದವರು ಕೂಡ ಈ ಸಾಂಗ್ನ ಕೇಳಿದ್ರೆ ತುಂಬಾನೇ ಖುಷಿ ಆಗತ್ತೆ, ತುಂಬಾ ಒಳಗಡೆ ಖುಷಿ ಮೂಡ್ ಬರುತ್ತೆ. ಸೊ ಇನ್ನ ಒಂದು ನಿಮ್ಗೆ ತುಂಬಾ ಫೇವ್ರೇಟ್ ಸಾಂಗ್ ಯಾವುದು? ಬಹಳಷ್ಟು ಉತ್ತರ ಕರ್ನಾಟಕ ಸಾಂಗ್ಸ್ನ ಮಾಡಿದಿರಾ. ಹಿತ್ತಲಕ ಕರಿಬೇಡ ಮಾವ ಅನ್ನೋ ಒಂದು ಸಾಂಗಿಂದ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದೀರಾ. ಹೇಗೆ ಬಂತು ಅದೊಂದು ಆಪರ್ಚುನಿಟಿ ಸರ್ ನಿಮ್ಗೆ? ಹೇಗೆ ಹುಡ್ಕೊಂಡ್ಬಂತು ಆ ಒಂದು ಸಾಂಗ್ ನಿಮ್ಮನ್ನ ಅಂತ, ಹಿತ್ತಲಕ ಕರಿಬೇಡ ಮಾವ? ಕಿರಿಬೇಡ ನನಗೆ ಪ್ಲಸ್ ಅದಿದೆ, ನಾ ಡ್ರೈವರ್ ಸಾಂಗ್ ಅಂದ್ರೆ ಹುಡ್ಕೊಂಡು ಬಂದಿದ್ರಿ ಅದ. ಯಾಕಂದ್ರೆ ಇದು ಅಷ್ಟು ಪಾಪ್ಯುಲರಿಟಿ ಆಗ್ಲಿಕ್ಕಂದ್ರೆ ಇಟ್ಟು ರೀಚ್ ಆಗ್ಲಿಕ್ಕಂದ್ರೆ ಅದನ್ನ ನೋಡಿ ಗುರುತಿಸಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಉತ್ತರ ಕನ್ನಡದಾಗ ರಗಡ್ ಮಂದಿ ಕಲಾವಿದರದಾರು, ಅದ್ರಾಗ ನಾನು ಒಬ್ಬ. ನನಗೆ ಗುರುತಿಸಾಕ ಇದು ನಾ ಡ್ರೈವರ್ ಸಾಂಗ. ಎಲ್ಲ ಉತ್ತರ ಕನ್ನಡದಾಗ ನಮ್ಮ ಕರ್ನಾಟಕದಾಗಂತಿ ಎಲ್ಲ ಒಬ್ರು ಒಂದೊಂದು ಕೈ ಮೇಲದಾರು, ಯಾರಿಗೆ ಕಮ್ಮಿ ಇಲ್ಲ, ಯಾರಿಗೇನು ಇದನ್ನಿಲ್ಲ, ಎಲ್ಲರೂ ಒಂದೊಂದು ಕೈ ಮೇಲದಾರು. ನನಗಿಂತ ನಾ ಹೆಚ್ಚ, ನನಗಿಂತ ನೀ ಹೆಚ್ಚ ಅನ್ನೋ ಅಂತ ಕಲಾವಿದರದಾರು. ಅವ್ರನ್ನೆಲ್ಲ ನಾ ಎತ್ತಿ ಮಾತಾಡ್ತಾನು. ಅದ್ರಾಗ ನಾನು ಸಾಂಗ್ ಒಂದಿದ್ದೊಂದು ನಾನು ಗುರುತಿಸ್ಕೋಕೆ ನಾ ಡ್ರೈವರ್ ಸಾಂಗ. ಅದರಿಂದ ಹಿಂಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಹಿಂಗೈತೆ ಸಿನಿಮಾ ಸಾಂಗ, ಉತ್ತರ ಕನ್ನಡಕ್ಕೆ ಶೈಲಿ ಭಾಷೆ ಇತ್ತು, ನನ್ನ ಬಾಯಲ್ಲಿ ಚಂದ ಆಕೈತಿ ಅನ್ನಕತ್ರು, ನಾ ಹಾಡೀನಿ. ಅದು ಎಷ್ಟು ಹಿಟ್ ಆಕೈತಿ, ಎಷ್ಟು ನನಗೆ ಹೆಸರು ಮಾಡಿಕೊಡ್ತೈತಿ. ಫಿಲ್ಮ್ ಇಂಡಸ್ಟ್ರಿದೊಳಗೂ ನಾವು ಒಂದು ಸಾಂಗ್ ಹಾಡಿನೋ ಅನ್ನೋಕೆ ಅದೊಂದು ಸಾಂಗ್ ಐತಿ. ಭಾಳ ಖುಷಿ ಐತಿ, ಭಾಳ ಹೆಮ್ಮೆ ಐತಿ. ಇನ್ನು ಹೆಚ್ಚಿನ ಸಾಂಗ್ಸ್ ನಿಮಗೆ ಬಂದೇ ಬರುತ್ತೆ ಮಾಡೋರೆ. ಇದು ಒಂದೇ ಅಲ್ಲ, ಬಹಳಷ್ಟು ಸಾಂಗ್ಸ್ಗಳು ನಿಮ್ಮನ್ನ ಅರಸಿ ಬರ್ತವೆ ಅನ್ನೋದು ಕನ್ನಡಿಗರ ಒಂದು ಆಸೆ, ಬರಲಿ ಅನ್ನೋದು ಕನ್ನಡಿಗರ ಒಂದು ಆಸೆ. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಇದ್ರಿ, ಬಹಳಷ್ಟು ಹತ್ರದಿಂದ ಎಲ್ಲರ ಆಟವನ್ನು ನೋಡಿದ್ರೆ, ಪ್ರಾಮಾಣಿಕವಾಗಿ ತುಂಬಾ ಯಾರು ಇದ್ರು ಅಂತ ಅನ್ಸತ್ತೆ ಬಿಗ್ ಬಾಸ್ ಮನೆಯಲ್ಲಿ? ಪ್ರಾಮಾಣಿಕವಾಗಿ ಆಟ ಯಾರು ಆಡ್ತಿದ್ದಾರೆ ಅಂತ? ಪ್ರಾಮಾಣಿಕವಾಗಿ ಆಟ ಎಲ್ಲರೂ ಆಡತ್ತಾರು, ಅದರಿಂದ ವಿಫಲರು ಭಾಳ ಆಗತ್ತಾರು. ಯಾಕಂದ್ರೆ ಒಬ್ರಿಗೆ ಗೆಲುವು ಸಿಗತೈತಿ, ಒಬ್ರಿಗೆ ಸೋಲು ಸಿಗತೈತಿ. ಎಲ್ಲರೂ ಪ್ರಾಮಾಣಿಕ ಆಡಕತ್ತಾರು. ಇಷ್ಟ ರೀ, ಅಂದ್ರೆ ಒಬ್ರು ಗೆಲುವು ಐತಿ, ಒಬ್ರಿಗೆ ಸೋಲು ಐತಿ. ಓಕೆ, ಮಾಳು ಪ್ರಕಾರ ಬಿಗ್ ಬಾಸ್ ಗೆಲ್ಲೋದು ಯಾರು ಈ ಸಲ? ಈ ಒಳಗಿದ್ನಂದ್ರೆ ನಂದು ಪ್ಲಸ್ ನಂದು ಅಂತ ತಿಳ್ಕೊಂಡ್ರೀಗ. ನಾ ಅದನ್ನೊಂದು ಹೊರಗೆ ಎಕ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀನಿ. ಜನರಿಗೆ ನಾನು ಪ್ರತಿ ವಾರ ಆರಿಸೋದ್ರಿಂದ ನನಗೂ ಪ್ಲಸ್ ಆಗತ್ತದ. ಜನರ ಇಟ್ಟು ಉಳ್ಸಾತಾರ ಅಂದ್ಮೇಲೆ ಇನ್ನು ನಾ ಎಫೆಕ್ಟ್ ಇನ್ನೂ ಜಾಸ್ತಿ ಹಾಕಬೇಕಂತ ತಿಳಿಸಿಂದ ಇನ್ನು ಟಾಸ್ಕ್ ಮೇಲೆ ಭಾಳ ಗಾಂಭೀರ್ಯತೆಯನ್ನು ಮೂಡಿಸ್ಬೇಕು ಅನ್ನೋದು ಭಾಳ ಕುತೂಹಲ ಇತ್ತು. ಇನ್ನು ಇಂಡಿವಿಜುವಲಿಯಾಗಿ ನನಗೆ ಟಾಸ್ಕ್ ಸಿಕ್ಕರೆ ನಾ ಸಖತ್ತಾಗಿ ಆಡಬೇಕು. ನಾನು ಇನ್ನೂ ನನ್ನ ಎಫೆಕ್ಟ್ ಹಾಕ್ಬೇಕು ಅನ್ನೋದ್ರಾಗ ಸ್ವಲ್ಪ ಹಿಂಗೆ ಇಶ್ಯೂ ಆಯಿತು. ಇನ್ನು ಈ ನೆಕ್ಸ್ಟ್ ಅಂದ್ರೆ ನಾನು ವಿಚಾರಕ್ಕೆ ಬರೋದ, ಯಾಕಂದ್ರೆ ಹೇಳಬೇಕಾಕೈತಿ. ಈಗ ನಾಳೆ ವಾರ ಯಾರು ಹೊರಗೆ ಬರ್ತಾರೋ, ಯಾರು ಇರ್ತಾರೋ ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಫಸ್ಟ್ ರಘು ಸರ್ ಒಂದು, ನೆಕ್ಸ್ಟ್ ಟಾಪ್ 5 ಅಲ್ಲಿ ರಘು ಸರ್ ಇರ್ತಾರೆ ಅಂತೀರಾ, ಅಥವಾ ಬಿಗ್ ಬಾಸ್ ಗೆಲ್ಲೋದು ಯಾರು ಅಂತ ಒಂದೇ ಒಂದು ಉತ್ತರ ಕೊಡೋದಾದ್ರೆ? ಬಿಗ್ ಬಾಸ್ ಗೆಲ್ಲೋದು ಒಬ್ರ ಅಂತ ಹೇಳಕ್ಕಂತ ಊಹೇನು ಮಾಡ್ಕೋಕ್ಕಾಗೋದಿಲ್ಲ. ನನ್ನ ಕಾಂಪಿಟೇಟರ್ ಅಂದರೆ ಈಗ ಸದ್ಯ ಇರೋರು ಅಂದ್ರೆ ಅಲ್ಲಿಗ ರಘು ಸರ್ ಒಬ್ಬ, ಗಿಲ್ಲಿ ಒಬ್ಬ, ರಕ್ಷಿತಾ ಒಬ್ಬಳು, ಧನುಷಿ, ಈಗ ನಾನು ಇದ್ರಿ ಅದ್ರೊಳಗೆ. ನಾನು ಗೆದ್ದು ಕಪ್ಪು ತೊಗೋಬೇಕಂತ ಹೇಳಿಸಿಂದ ಚಲೋದಾಗಿದ್ನಿ. ಈ ನನಗೆ ನನಗೆ ಇದನ್ನು ಮಾಡ್ಕೋಕೆ ಬರೋದಿಲ್ಲ. ಯಾಕಂದ್ರೆ ಈಗ ಗಿಲ್ಲಿದು ನೋಡ್ತಾನೆ ಫ್ಯಾನ್ಸ್ ಫಾಲೋ, ಅವನು ಇಲ್ಲಿ ಹೊರಗೆ ಬಂದು ನೋಡಿದಾಗ ಅವನು ಚಲೋ ಐತಿ, ಇನ್ನು ನಂದು ಸಿಕ್ಕಾಪಟ್ಟಿ ಐತಿ. ನಾ ಯಾರ್ದಂತೂ ಹೇಗೆ ಮಾಡಕ್ಕೆ ಬರ್ತೈತಿ? ರಕ್ಷಿತಾನ್ ಚಲೋ ಐತಿ, ರಘು ಸರ್ ಚಲೋ ಐತಿ. ನಾ ಯಾರ್ದತ್ತು ಕೊಡಕ್ಕೆ ಬರ್ತೈತಿ? ಈ ಜನ ಯಾರನ್ನ ತೊಗೋತೈತಿ, ಯಾರನ್ನ ಬಿಡ್ತೈತಿ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವ್ರ ಮೇಲಿನ ಡಿಸೈಡ್, ಅವ್ರು ಯಾರು ಆಯ್ಕೆ ಮಾಡ್ತಾರೆ ಅವ್ರು ವಿನ್ನಿಂಗ. ಹಿಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬರು ಅಂತಿ ನನಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ. ಬಿಗ್ ಬಾಸ್ ಮನೆಯಿಂದ ಬಂದಾಗ ರಕ್ಷಿತಾ ಅವರು ಬಹಳ ಹತ್ರು. ಮಾಳು ಅಣ್ಣ ಹೋದ್ರು, ಅವ್ರನ್ನ ಇನ್ನ ಮಾತಾಡಿಸ್ಬೇಕಿತ್ತು, ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಂತ. ನೀವು ಯಾರನ್ನ ತುಂಬ ಹಚ್ಕೊಂಡಿದ್ರಿ ಬಿಗ್ ಬಾಸ್ ಮನೇಲಿ? ಯಾಕೆಂದ್ರೆ ಬಹಳಷ್ಟು ಜನ ಹೋದಾಗ್ಲೂ ನೀವು ಅಳ್ತಾ ಇದ್ರಿ, ಪ್ರತಿಯೊಬ್ಬರು ಹೋದಾಗ್ಲೂ ಸಹ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ರಿ ನೀವು. ನಿಮ್ಮ ಒಂದು ಒಳ್ಳೆತನಕ್ಕೆ ಅದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ರಕ್ಷಿತಾ, ನಿಮ್ಮ ಬಾಂಡಿಂಗ್ ಹೇಗಿತ್ತು? ರಕ್ಷಿತಾ ನಂದ ಬಾಂಡಿಂಗ್ ಸ್ಪೆಷಲ್ ಆಗಿ ಅಣ್ಣ ತಂಗಿ. ನಂಗೆ ದೇವ್ರು ಕೊಟ್ಟ ತಂಗಿನ ಅನ್ಕೋತಾನೆ ರೀ ಆಕಿನ. ಯಾಕಂದ್ರೆ ಅಲ್ಲಿ ಆಕಿ ನಡವಳಿಕೆ ಆಗಲಿ, ತಿಳುವಳಿಕೆ ಆಗಲಿ, ಒಂದು ವ್ಯಕ್ತಿತ್ವ ಆಗಲಿ, ಆಕಿ ನಡ್ಕೊಳ್ಳೋ ರೀತಿ ನನಗೆ ಭಾಳ ಇಷ್ಟ ಆಯಿತು. ಯಾಕಂದ್ರೆ ಒಂದು ಆಕಿ ಇರೋದು ಅಲ್ಲಿ ಸಿಟಿಯಾಗಿದ್ರೂ ಹಳ್ಳಿ ವರ್ತನೆ ಅಲ್ಲ, ಹಳ್ಳಿ ಬಡ ಕುಟುಂಬದಲ್ಲಿ ಬೆಳೆದಾಳು. ಆಕಿಗೆ ಎಲ್ಲ ತಿಳುವಳಿಕೆ ಗೊತ್ತಿತ್ತು. ಆಕಿ ನನ್ನ ಜೋಡಿ ಅಷ್ಟೇ ಅಲ್ಲ, ಎಲ್ಲರ ಜೋಡಿನೂ ಒಂದು ಕೆಲವೊಂದಿಷ್ಟು ಮಂದಿ ಜೋಡಿ ಚಲೋ ಇದ್ದಳು. ಯಾರ ಜೋಡಿ ಇರ್ಬೇಕಂದ್ರೆ ಅವ್ರ ಜೋಡಿ ಇರ್ತಿಳು, ಇರಬಾರ್ದು ಅನ್ನೋರ ಜೋಡಿ ಇರ್ತಿರ್ಕಿಲ್ಲ. ಯಾರ ಮಾತು ಕೇಳ್ಬೇಕು ಅನಿಸ್ತೈತೆ ಅವ್ರು ಕೇಳ್ತಿಳು, ಕೇಳಬಾರ್ದು ಅನ್ನೋರು ಕೇಳ್ತಿರ್ಕಿಲ್ಲ. ಯಾರನ್ನ ದ್ವೇಷ ಮಾಡ್ಬೇಕು ಅನ್ನೋದು ಅವ್ರನ್ನ ಮಾಡ್ತಿಳು, ಯಾರನ್ನ ಮಾಡಬಾರ್ದು ಅವ್ರನ್ನ ಮಾಡ್ತಿರ್ಕಿಲ್ಲ.
ಒಳ್ಳೆ ಮನಸ್ಸ, ಒಳ್ಳೆ ಹುಡುಗಿ, ಒಂದು ಎಲ್ಲದ್ರೊಳಗೆ ಚಲೋ ರೇಕಿ. ಮತ್ತು ಅನ್ನ ಊಟ ಮಾಡಿಸೋದ್ರಾಗಂತಿ ಒಂದು ಎತ್ತಿದ ಕೈ. ಈಗ ನಾ ಆಗಲಿ, ಗಿಲ್ಲಿ ಆಗಲಿ, ರಘು ಸರ್ ಆಗಲಿ, ನಮಗೆ ಸರ್ವತ್ನ್ಯಾಗ ಎದ್ದೆದ್ದು ಊಟ ಮಾಡಿಸ್ತಾಳೆ ರಾತ್ರಿ ಹಸುವಾದಾಗ ನಮಗೆ. ಮತ್ತು ಇನ್ನೂ ಆಕಿಗೆ ನಾ ಬೇಡ್ಕೋದೇನಂದ್ರೆ, ದೇವ್ರ ಆಕಿಗೆ ಇನ್ನೂ ಲಕ್ಷ ಜನಕ್ಕೆ ಅನ್ನ ಹಾಕುವಂಥ ಅವಕಾಶ ನೀಡಲಿ, ಆಕೆಗೆ ಶಕ್ತಿ ಕೊಡಲಿ ಅಂತ ಹೇಳಿ ಬೇಡ್ಕೋತೀನಿ ಅಷ್ಟೇ. ಓಕೆ, ಇನ್ನು ನಿಮ್ಮ ರಘು ಅವರ ಬಾಂಡಿಂಗ್ ಹೇಗಿತ್ತು? ಯಾಕೆಂದ್ರೆ ರಘು ಅಣ್ಣ ಅಂತ ಎಲ್ಲರೂ ನಿಮ್ಮನ್ನ ಮಾಡೋಣ ಅಂತ ಇದ್ರು, ಆದರೆ ನೀವು ಅಲ್ಲಿ ರಘು ಅವ್ರಿಗೆ ಅಣ್ಣನ ಸ್ಥಾನವನ್ನ ಕೊಟ್ಟಿದ್ರಿ. ಅವರ ನಿಮ್ಮ ಬಾಂಡಿಂಗ್ ಹೇಗಿತ್ತು? ಒಳ್ಳೇದು ರೀ. ಯಾಕಂದ್ರೆ ರಘು ಸರ್ ಮೇಲೆ ಭಾಳ ರೆಸ್ಪೆಕ್ಟ್. ಅಂದ್ರೆ ಒಂದು ದೊಡ್ಡವ್ರು ಅಂದ್ಮೇಲೆ ನನಗೆ ಅವ್ರ ರೆಸ್ಪೆಕ್ಟಾಗಿ ಗೌರವ ಕೊಡೋದಂತ ಭಾಳ ನಾನು ಹೆಚ್ಚಿನ ಮಾಡ್ತೀನಿ. ಅದರಿಂದ ಅವರಲ್ಲಿದ್ದು ಒಂದು ತಿಳ್ಕೊಬೇಕಾದ ಸ್ವಲ್ಪ ಕೆಲವೊಂದಿಷ್ಟು ಭಾಳ ಅದಾವು. ಅದನ್ನು ನಾವಿನ್ನೂ ದಾಟಿಲ್ಲ, ಅದನ್ನ ನಾವು ಕಲ್ತಿಲ್ಲ. ಅವ್ರು ತಿಳಿದು ನಾವು ಕಲ್ಕೋಬೇಕು ಅಂತೇಳಿಕ್ಸಿಂದ ಭಾಳ ಇತ್ತು. ಈ ಸರ್ ನಿಮ್ಗೆ ಹೊರಗೆ ಬಂದ ಕೂಡಲೇ ಅದನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತೀನಿ. ಆದ್ರೆ ಸರ್ಗಳು ನಮ್ಮ ಮನೆಗೆ ಬರ್ತೀನಿ ಅಲ್ಲೇ ಕೆಲವೊಂದಿಷ್ಟು ದಿವಸ ಇದ್ದು ನಿನಗೇನು ಮಾಡ್ಬೇಕು ಅದನ್ನೆಲ್ಲ ಮಾಡಿ ಹೇಳ್ಬೇಕು, ಅದನ್ನು ಹೇಳಿ ಬರ್ತೀನಿ ಅಂದರು. ಖುಷಿ ಆಯಿತು. ಯಾಕಂದ್ರೆ ಅವ್ರು ಮಾತಾಡೋ ಮಾತು, ಅವರೆಲ್ಲರ ಜೋಡಿ ಇರೋ ರೀತಿ, ಟಾಸ್ಕ್ ಆಡೋ ರೀತಿ ಒಂದು ಒಳ್ಳೆ ಮನುಷ್ಯ. ಓಕೆ, ಇನ್ನು ಬಹಳಷ್ಟು ಸಲ ನೀವು ಬೇಜಾರಲ್ಲಿ ಇದ್ದಿದ್ದಿದೆ, ತುಂಬ ಸೈಲೆಂಟ್ ಆಗಿದ್ದಿದೆ, ಬಹಳಷ್ಟು ನೀವು ಜಗಳನೇ ಆಡ್ತಿರ್ಲಿಲ್ಲ. ಅಂದರೆ ತುಂಬ ರೇರು ಮಾಡೋರು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡಿದ್ದು ಅಥವಾ ಜಾಸ್ತಿ ಮಾತಾಡಿದ್ದೇ ರೇರು. ಯಾಕೆಂದರೆ ಜನ ಮನೆ ಒಳಗಡೆ ಬಂದಾಗ ನೀವು ಮಾತನಾಡಲಿಕ್ಕೆ ಶುರು ಮಾಡಿದ್ರಿ ಅಂತ ಬಹಳಷ್ಟು ಜನ ಹೇಳ್ತಾರೆ. ಸೊ ಇದೇ ರೀತಿ ಸೈಲೆಂಟ್ ಆಗಿದ್ದು, ಬಹಳ ಒಳ್ಳೆತನದಿಂದ ಇದ್ದಿದ್ದೇ ಇಷ್ಟು ಬೇಗ ಬರಲಿಕ್ಕೆ ಕಾರಣ ಆಯಿತಾ ಬಿಗ್ ಬಾಸ್ನಿಂದ ಅಂತ? ಅದೇನು ಗೊತ್ತಿಲ್ಲ ರೀ ನನಗೆ ಅದನ್ನಂತೇನು ಅನ್ಸಂಗಿಲ್ಲ. ಈಗ 24 ಲೈವ್ ಐತೆ ಅಂದ್ರೆ ನನಗೆ 24 ತಾಸು ನಂದು ತೋರಿಸಂಗಿಲ್ಲ. ಅದ್ರಾಗಿಂದ ಯಾರ್ಯಾರು ತೋರಿಸ್ತಾರೋ, ಯಾರ್ಯಾರನ್ನ ಬಿಡ್ತಾರೋ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಅದ್ರಾಗ ನಾ ಮಾತಾಡಿಲ್ಲ ಅಂತ ಹೇಳಿಕಿಸಿಂದ ನಾವು ಒಪ್ಕೊಳ್ಳಂಗಿಲ್ಲ. ನನ್ನಷ್ಟು ಯಾರು ಮಾತಾಡಿಲ್ಲ ಅನ್ಕೋತಾನೆ, ಅಷ್ಟು ಮಾತಾಡಿಲ್ಲ. ಆರೋಪ ಆಯ್ತು ನಿಮ್ಮ ಮೇಲೆ, ಅವ್ರು ಜಾಸ್ತಿ ಮಾತಾಡಲ್ಲ, ಅವ್ರು ಸ್ಟ್ಯಾಂಡ್ ತಗೊಳಲ್ಲ, ಅವ್ರ ಬಗ್ಗೆ ಅವ್ರು ಹೇಳ್ಕೊಳಲ್ಲ, ಓಪನ್ ಅಪ್ ಆಗಿಲ್ಲ ಅಂತ ಎಲ್ಲರೂ ಆರೋಪ ಮಾಡಿ. ಏನಲ್ರಿ ಅವ್ರದ್ದು ತಿಳ್ಕೊಂಡಿದ್ದು ತಪ್ಪ. ಈಗ ಅಲ್ಲಿ ಬಿಗ್ ಬಾಸ್ ಮನೆಯವ್ರದ್ದು ಹೇಳತ್ತಲ್ಲರಿ, ಅವ್ರು ತಿಳ್ಕೊಂಡಿದ್ದು ತಪ್ಪದ. ಈಗ ಒಂದು ನಾಮಿನೇಷನ್ ಮಾಡ್ಬೇಕಾದ್ರೆ ಅವ್ರು ಹೇಳ್ಬೇಕಾದ್ರೆ ರೀಸನ್ ಯಾಕಂದ್ರೆ 5 ನಿಮಿಷ ಕೂತದ್ದು ಅಟೆಂಡ್ ನೋಡ್ತಾರೆ ಅವ್ರು. ಯಾವಾಗ ತಳಗೆ ತಲೆ ಹಾಕಿ ಒಂದು ಕೂತಿದ್ದು ಅದನ್ನ ಅಷ್ಟೇ ನೋಡ್ತಾರೋ. ಅವ್ರು ನಾಮಿನೇಷನ್ಗೆ ಒಂದು ಸಿಕ್ತು ಒಂದು ಕಾರಣ ಅಂತ ಹೇಳಿಸಿಂದ ಅದನ್ನ ತೊಗೊಂಡು ಅದನ್ನ ಮಾಡ್ತಾರೆ. ಈಗ ನಾನು ಆಗಲಿ ಅವರಾಗಲಿ ಅಲ್ಲಿ ಒಂದು ನಾ ಓಪನ್ ಅಪ್ ಅಂತ ಓಪನ್ ಅಪ್ ಆಗಿ ಏನು ಓಪನ್ ಅಪ್ ಆಗಿರೋದೈತಿ, ಏನು ಕಾತಾಡೋದೈತಿ, ಟಾಸ್ಕ್ ಆಡೋದೈತಿ, ಎಂಟರ್ಟೈನ್ ಮಾಡೋದೈತಿ. ಓಪನ್ ಹಾಕಿಸಿಂದ ಎದ್ದೆ ನಾನು ಕೂತಾರ ಎದ್ದ ಏನು ಬಿಡಿದಿರೋದಿಲ್ಲ. ನಮ್ದು ಎಷ್ಟೈತೆ ಅದನ್ನ ಅಷ್ಟೇ ತೋರಿಸ್ಕೋಬೇಕು. ನಾನು ವ್ಯಕ್ತಿತ್ವ ಮೀರಿ ಮಾಡುವಂಥ ಕೆಲಸ ನಾ ಯಾವುದು ಮಾಡಿಲ್ಲ. ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುವಂಥ ಕೆಲಸ ಯಾವುದು ಮಾಡಿಲ್ಲ. ನಾ ಏನು ಕೊಡ್ಬೇಕು ಅದನ್ನು ಕೊಟ್ಟದನು. ಅವ್ರು ಹೆಂಗೆ ಅವ್ರದ್ದು ನಾನು ತೊಗೊಂಗಿಲ್ಲ. ನಾ ಜನ ಹೇಳ್ರೆ ನಾ ಕೇಳ್ತನು, ಹೌದು ನಾನು ಇನ್ನಿದು ತಪ್ಪಾಗೈತೆ ಅಂತ ಹೇಳ್ತೀವಿ, ಅವ್ರಿಗೆ ಕ್ಷಮೆನೂ ಕೇಳ್ತನು. ನಾ ಅವ್ರು ಹೇಳಿದ್ದ ಓಕೆ, ಇನ್ನು ಮಾಳವರು ನೀವು ಹೇಳ್ತಿದ್ದಂತಹ ಸಾಂಗ್ಸ್ ಎಷ್ಟು ಹಿಟ್ ಆಗಿದೆಯೋ ಬಿಗ್ ಬಾಸಲ್ಲಿ, ಅಷ್ಟೇ ಹಿಟ್ ಆಗಿರೋದು ನಿಮ್ಮ ಒಂದು ಹೇರ್ ಸ್ಟೈಲ್. ನಿಮ್ಮ ಮಕ್ಕಳು ಮನೆಯೊಳಗಡೆ ಬಂದಾಗ ಅದೇ ಹೇರ್ ಸ್ಟೈಲಲ್ಲಿ ಬಂದಿದ್ರು. ಹೇಗೆ ಮನ್ಸಾಯ್ತು? ಯಾಕೆಂದ್ರೆ ನೋಡಿದ ತಕ್ಷಣನೇ ಭಯ ಆಗುತ್ತೆ, ಹಬ್ಬ ಈ ಹೇರ್ ಸ್ಟೈಲ್ ನಾನು ಮಾಡಿಸ್ಕೊಳ್ಬೇಕಂತ ನೋಡಿದ ತಕ್ಷಣನೇ ಭಯ ಆಗುತ್ತೆ. ಅದೆಷ್ಟು ಧೈರ್ಯವಾಗಿ ಈ ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರಿ? ಇದು ಕ್ಲಿಕ್ ಆಗುತ್ತೆ ಅಂತ ನಿಮ್ಗೆ ಅನಿಸಿತ್ತಾ? ನಾ ಕ್ಲಿಕ್ ಆಕೈತಿ ಇದನ್ನ ಆಕೈತಿ ಅಂತ ಅನ್ಕೊಂಡಿರ್ಕಿಲ್ರಿ. ಪ್ಲಸ್ ಒಂದಿಬ್ಬರನ್ನ ಟೀಮ್ ಮಾಡಿರಿ ಅಲ್ಲಿ. ರಜತ್ ಅಣ್ಣನ ಮತ್ತು ಅಶ್ವಿನ್ ಮ್ಯಾಮ್ನ 2 ಟೀಮ್ ವಿಂಗಡಣೆ ಆಗಿತ್ತು. ಅಲ್ಲಿ ಒಂದು ಚಟುವಟಿಕೆ ನಡೆದಾಗ 2 ಪಾಯಿಂಟ್ಸ್ ಆಲ್ರೆಡಿ ಅವರು ರಜತನ ತೊಗೊಂಡಿದ್ರು 2 ರೌಂಡ್ ಹೋಗಿ. ಇನ್ನು ಲಾಸ್ಟ್ ರೌಂಡ್ ಒಂದು ಚಾನ್ಸ್ ಇತ್ತು, ಅಶ್ವಿನ್ ಮ್ಯಾಮ್ ಇತ್ತು. ಅಶ್ವಿನ್ ಮ್ಯಾಮ್ನ ಹೇಳಿ ಕಳಿಸಿನಿ, ಅಶ್ವಿನ್ ಮ್ಯಾಮ್ ಇದ್ರೊಳಗೆ ಏನು ಪ್ರೊಸೀಜರ್ ಬರ್ತೈತಿ ಒಟ್ಟು ಅನುಭವಿಸು, ಯಾರು ಪ್ರೊಸೀಜರ್ ಎಲ್ಲ ಇದನ್ನ ಮಾಡೋನು, ಪೇಸ್ ಮಾಡೋನು. ಅಶ್ವಿನ್ ಮ್ಯಾಮ್ ಇದು ಹೆಂಗಾರೆ ಮಾಡಿ ನಾವು ಗೆಲ್ಲಬೇಕು, ನೀ ಹೆಂಗಾರೆ ಮಾಡಿ ಅದನ್ನು ಬಜರ್ ಒತ್ತಿ ಬರ್ಬೇಕಂತ ಹೇಳಿ ಹೇಳಿದಾಗ ಅಶ್ವಿನ್ ಮ್ಯಾಮ್ ಬಜರ್ ಒತ್ತಿ ಬರ್ತಾರೋ. ಅವಾಗ ಒಂದು ಪಾಯಿಂಟ್ಗೆ ಒಂದು ಬಜರ್ ಒತ್ತರೆ 2 ಪಾಯಿಂಟ್ಸ್ ಇರ್ತಾವೆ. ಆ ಟೈಮ್ದಾಗ ಇಂಥ ಇದನ್ನೈತಿ, ಇನ್ನು ಯಾರು ಮಾಡಿಸ್ಕೋತೀನಿ ಅಂದಾಗ ನಾನು ಕೈ ಐತೀನಿ, ನಾನು ಮಾಡಿಸ್ಕೋತೀನಿ ಮ್ಯಾಮ, ನನಗೆ 2 ಪಾಯಿಂಟ್ ಮುಖ್ಯ, ನನಗೆ ಗೆಲ್ಲೋದು ಮುಖ್ಯ, ನನ್ನ ಟೀಮ್ ಮುಖ್ಯ ಅಂತ ಹೇಳಿಸಿಂದ ನಾನು ಮಾಡಿಸ್ಕೋತೀನಿ. ಏನು ಕೂದಲು ಇವತ್ತು ಒಂದು ವಾರದಾಗ 2-3 ವಾರದಾಗ ಮಾತು ಬರ್ತಾವೆ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಹೇರ್ ಸ್ಟೈಲ್. ನಿಮ್ಗೆ ಒಂದು ಡಿಫ್ರೆಂಟ್ ಲುಕ್ ಅನ್ನೇ ಕೊಟ್ಬಿಟ್ಟಿದೆ ಮಾಳವ್ರೆ. ಮನೆಯೊಳಗಡೆ ನಿಮ್ಮ ಮಕ್ಕಳು ಇದೇ ಹೇರ್ ಸ್ಟೈಲ್ ಅಲ್ಲಿ ಬಂದಾಗ ಎಷ್ಟು ಖುಷಿ ಆಯ್ತು? ಭಾಳ ಖುಷಿ ಆಯ್ತು ರೀ. ನಾನು ಜೋಡಿ ನಾವು ಒಬ್ಬ ಇದ್ದೀನಿ, ನಾನು 3 ಜನ ಆದ್ರೆ ಅಂತ ಹೇಳಿಸಿಂದ ನನ್ನ ಜೋಡಿನೇ ಬರ್ತಾರಲ್ಲ ಅಂತ ಹೇಳಿಸಿಂದ ಖುಷಿ ಆಗಿತ್ತು, ಭಾಳ ಖುಷಿ ಆಯ್ತು. ಓಕೆ, ಒಂದು ಇನಿಷಿಯಲ್ ಡೇಸ್ ಅಲ್ಲಿ ನೀವು ಕಳಪೆ ಪಡ್ಕೊಂಡು ಜೈಲಿಗೆ ಹೋಗಿರ್ತೀರಾ. ಸೊ ಅವಾಗ ನಿಮ್ಮ ಮಕ್ಕಳ ಒಂದು ಮಾತು ನಿಮಗೆ ಕೇಳಿಸುತ್ತೆ. ಅವಾಗ ನೀವು ಆದಂತಹ ಆ ಇಮೋಷನಲ್ ಇದೆಯಲ್ಲ, ಬಹಳಷ್ಟು ಕರ್ನಾಟಕದ ಜನರಿಗೆ ತುಂಬಾನೇ ಬೇಜಾರಾಗುತ್ತೆ. ಅಯ್ಯೋ ಪಾಪ ಮಾಳೋರಿಗೆ ಅವ್ರ ಮಕ್ಕಳನ್ನ ತೋರಿಸ್ಬಿಡ್ಬೇಕಿತ್ತು, ಮಾತಾಡಿಸ್ಬಿಡ್ಬೇಕಿತ್ತು ಅನ್ನೋ ಫೀಲ್ ಇತ್ತು. ಆ ಒಂದು ಸಿಚುವೇಶನ್ ಹೇಗಿತ್ತು? ಏನು ಅನ್ನಿಸ್ತು ಆ ಒಂದು ಸಿಚುವೇಶನ್ಲಿ ಮಕ್ಕಳ ವಾಯ್ಸ್ ಕೇಳಿದಾಗ ಏನು ಅನ್ನಿಸ್ತು? ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತು ರೀ. ಯಾಕಂದ್ರೆ ನಾನು ನೆನಪು ಮಾಡ್ಕೋತಿದ್ದೆ, ಭಾಳ ನೆನಪಾಗತ್ತಿತ್ತು.
ನಾ ಯಾರ ಮುಂದೆ ಹೇಳ್ಕೊಲಿಲ್ಲ ಅಂದ್ರೂ ನನಗೆ ಮಕಾನು ತೋರ್ಸಾಕ ಅದು ಮಕಾನ್ ನೋಡೂ ಅದೃಷ್ಟ ಆಗಲಿಲ್ಲ ನನಗೆ. ನಾ ಏನು ನತದೃಷ್ಟ ನಂದು ದುರಾದೃಷ್ಟ ಅಂತ ಅನ್ಕೊನಿ. ಓಡ್ಕೋ ಅಷ್ಟು ಯಾವತ್ತೂ ಬಿಟ್ಟಿದ್ದಿರ್ಲಿಲ್ವಾ ನೀವು? ರಘು ಸರ್ ಅಟ್ ಆಗಲಿ ನಾನು ಮಾಳುನ್ ಮಕ್ಕಳ ತೋರಿಸ್ಬೇಕಂತ ಎಕ್ಸಿಂದ ಹುಡ್ಕೋತ ಬಂದು ಜೈಲು ಬೀಗ ತೆಗಿಗುಟ್ಟಿಗೆ ಬಾಗಿಲು ಸನಿಕ್ಕೆ ಹೆಜ್ಜೆ ಇಡ್ತೀನಿ. ಆಪ್ ಆಯಿತು. ಆಪ್ ಆಗಿಬಿಡ್ತು. ಅಲ್ಲಿ ಒಂಥರ ಕೆಟ್ಟ ತಿಳಿತು. ಅಯ್ಯೋ ಒಂಥರ ಅಲ್ಲಿ ಯಾರ ಮುಂದೆ ಅಳ್ಳಿಲ್ಲ, ಅಲ್ಲೇ ಹೋಗಿ ಜೈಲಿನಾಗ ಕೂತ್ಕೊಂಡೇನೆ, ಯಾರ ಮುಂದೆ ಹತ್ರ ಸರಿ ಅನಿಸೋದಿಲ್ಲ ಅಂತ ತಿಳಿಸಿದ ಅಲ್ಲಿ ಹೋಗಿ ಒಂಥರ ಒಂದಿಷ್ಟು ಕಣ್ಣೀರು ಸುರಿಸಿನಿ ರೀ. ಮನಸ್ಸಿಗೆ ನೆಮ್ಮದಿ ತೊಗೊಂಡು ಸಮಾನ ಮಾಡ್ಕೊಂಡು ವೀಕೆಂಡದಲ್ಲಿ ಸರ್ ತೋರಿಸಿದ್ರು, ಖುಷಿ ಆಯಿತು. ಒಂದ್ಸಲ ತೋರಿಸಿದ್ರು, ಖುಷಿ ಆಯಿತು. ಮಳೆ ಇನ್ನೊಂದ್ಸಲ ಬೇಕಾದ್ರೆ ಕೇಳಿ ಸರ್ ಬೇಕ್ರಿ ಸರ್ ತನ್ನಿ. ಇನ್ನೊಂದ್ಸಲ ತೋರಿಸಿದ್ರು, ಇನ್ನೊಂದ್ಸಲ ಬೇಕಾದ್ರೆ ಇಲ್ಲಿ ತೋರಿ ಸರ್. ಓಕೆ, ಮನೆಗೆ ನಿಮ್ಮ ಹೆಂಡತಿ ಮಕ್ಕಳು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು? ಹಾಂ, ಮನ್ಯಾಗ ನನ್ನ ತಾಯಿ ತಂದೆ ನನ್ನ ಹೆಂಡತಿ ಮಕ್ಕಳು ಅಷ್ಟೇ ಇರೋರು, ಮತ್ತೆ ಅವ್ರು ಬೇರೆದವರೆಲ್ಲ ಬರ್ತಾರತ್ತೆ ಗೊತ್ತೈತ್ರಿ ನನಗೆ. ನನ್ನ ತಾಯಿ ತಂದೆ ಅಷ್ಟು ಬರಬೇಕಾಗಿತ್ತು ಅಂತ ಅನ್ಕೊನಿ. ಯಾಕಂದ್ರೆ ಅವ್ರನ್ನೂ ನೋಡುವಂಗೆ ಭಾಳ ಆಗಿತ್ತು. ಅವ್ರನ್ನ ಮಿಸ್ ಮಾಡ್ಕೊನಿ. ನನ್ನ ತಾಯಿ ಇಲ್ಲಿ ನನ್ನ ಮಕ್ಕಳ ನೋಡಿ ನನ್ನ ಮಿಸ್ಸಸ್ ನೋಡಿ ಖುಷಿ ಆಯಿತು. ಓಕೆ, ನಿಮ್ಮ ವೈಫ್ ಬಂದಾಗ ಹೇಳಿದ್ರಿ ನನ್ನ ಜೊತೆ ಹಾಡು ಹೇಳ್ತಾ ಇದ್ರು ಇವರು, ಅವ್ರನ್ನೇ ಮದುವೆ ಆದಂತೆ. ಹೇಗೆ ಪರಿಚಯ ಆಯ್ತು ನಿಮಗೂ ಅವ್ರಿಗೂ? ಅಂದರೆ ನೀವು ನಾ ಡ್ರೈವರ ಸಾಂಗ್ನ ಅವರು ಹಾಡಿದಾರಾ ಅಂತ, ನಿಮ್ಮ ವೈಫು ಹಾಡಿದಾರಾ? ಇಲ್ರಿ, ಅವು ಮುಂಚೆ ಈಗ 5-6 ವರ್ಷದಿಂದ ಇದನ್ನಿರ್ದ. ನಾ ಈಗ ನಾ ಡ್ರೈವರ್ ಸಾಂಗ್ ಹಾಡಿ 4 ವರ್ಷ ಆಯಿತು. 3-4 ವರ್ಷ ಆಯ್ತು ರೀ ಇಷ್ಟು. ಅದಕ್ಕಿಂತ ಮುಂಚೆ ಅವರು ಸಿಂಗರ್, ನಾನು ಸಿಂಗರ್. ಹಂಗೆ 1-2 ವರ್ಷ ಅವರು ಹೇಳ್ದ ನಾನು ಹೇಳ್ದನ ಮನಸ್ಸಿನಾಗ ಪ್ರೀತಿ ಇತ್ತು, ಹೇಳ್ಕೊಲಾರ್ದಷ್ಟು ಧೈರ್ಯ ಇದ್ರಿಕಿಲ್ಲ. ಹಂಗೆ ಕಂಟಿನ್ಯೂ ಮಾಡಿದು. ಒಂದು ದಿವ್ಸ ನಾನು ಧೈರ್ಯ ಮಾಡಿ ಹೇಳಿ ಒಂದಿಷ್ಟು ದಿನ ಬೆಂಟ ಕೇಸಿಂದ ಒಪ್ಕೊಂಡ್ರು. ಆನಂತರ ಮದುವೆ ಆಯಿತು, 2 ಮಕ್ಕಳು. ಈಗ ನಮ್ಮ ಸಂಸಾರ ಆನಂದ ಸಾಗರ ಆಯ್ತು ರೀ. ಡ್ರೈವಿಂಗ್ ಮಾಡ್ತಿದ್ದೆ ಅಂತ ಹೇಳಿದ್ರಿ. ಡ್ರೈವಿಂಗ್ ಫೀಲ್ಡಿಂದ ಸಿಂಗಿಂಗ್ ಫೀಲ್ಡಿಗೆ ಬಂದಿದೆ ಅಥವಾ ಸಿಂಗಿಂಗ್ ಫೀಲ್ಡಿಂದ ನೀವು ಡ್ರೈವಿಂಗ್ ಫೀಲ್ಡಿಗೆ ಹೋಗಿದ್ದ? ಹಂಗೆ ಡ್ರೈವಿಂಗ್ ಅಂತ ಹೇಳ್ಸಿಂದ ಆಲ್ರೌಂಡ್ ಡ್ರೈವರ್ನ ರೀ. ಆದರೆ ಕಂಟಿನ್ಯೂ ಒಂದೇ ಕೆಲಸ ಮಾಡಿಲ್ರಿ. ನಾನು ಡ್ರೈವಿಂಗ್ ಮಾಡಿದನು, ಈಗ ಕೂಲಿ ಕೆಲಸನೂ ಮಾಡಿದನು, ಕಬ್ಬು ಕಡ್ದನು. ಆನಂತರ ಏನು ಬೇಕಾದ್ರೆ ಗೌಂಡಿಯರ್ ಕೈತಾಡಕ್ಕೆ ಹೋಗಿದ್ದನು. ಇಂಥ ಕೆನಾಲ್ ಕೆಲಸ ಅಂತ ಬಂದಾಗ ಕೆನಾಲ್ ಕೆಲಸಕ್ಕೆ ಹೋಗಿದ್ದನು, ಹೊಲ್ದಾಗ ಮಾಡಿದನು. ಆಲ್ರೌಂಡರ್ ಕೆಲಸಗಳು ಅಂತ ಬಂದಾಗ ಎಲ್ಲ ಮಾಡಿದ್ವಿ. ಓಕೆ, ಈ ಸಿಂಗಿಂಗ್ ಬಗ್ಗೆ ಹೇಗೆ ಆಸಕ್ತಿ ಹುಟ್ಟಿದ್ದು? ಎಲ್ಲಿ ಕಲ್ತಿದ್ದೀರಾ ನೀವು? ಹಾಡು ಹೇಳೋದೆಲ್ಲ ಏನಾದರೂ ಕಲ್ತಿದ್ದೀರಾ ಅಂತ? ಎಲ್ಲಿ ಕಲ್ತಿಲ್ರಿ ನಾನು. ನಮ್ಮ ಅಪ್ಪನಿಂದ್ರೆ ಕಲ್ತಾವ್ರಿ. ನಮ್ಮ ಅಪ್ಪನಿಂದ್ರೆ ಕಲ್ತಾವ ಹೆಂಗಂದ್ರೆ ಸಣ್ಣಾಗಿರ್ತಾವ ಎಲ್ಲರ ಒಂದು ದೇವ್ರ ಹೋದಲ್ಲಿ ಒಂದು ಹಾಡ್ಕೋತ ಅದನ್ನು ಬಾಯ್ಪಾಟ್ ಮಾಡ್ಕೋತ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದ. ಅದನ್ನು ಮನ್ಯಾಗ ಬಂದು ಹಾಡ್ಕೋತ ಕುಣ್ತಿದ್ದ. ಅದನ್ನು ನಾ ಬಾಯ್ಪಾಟ್ ಮಾಡ್ಕೊಂಡು ಕೇಸಿಂದ ಅದನ್ನು ಒಬ್ಬ ಹಾಡ್ಕೋತ ತಿರ್ಗಾಡಕತ್ನಿ. ಅದನ್ನಂದ್ರೆ ಅಲ್ಲಿ ದೇವ್ರ ಹೋದಲ್ಲಿ ಪಲ್ಲಕ್ಕಿ ಹೋದಲ್ಲಿ ಅಂತೂ ಹಾಡ್ತೀನಿ. ಅದರಿಂದ ಊರು ಹೊಂಟ್ನಿ. ಊರಿಂದ ಎಲ್ಲ ಕಡೆ ಜಿಲ್ಲಾಕ ಎಲ್ಲ ಪರಿಚಯ ಹಾಕೋತ ಎಲ್ಲ ಕಡೆ ಸುತ್ತಾ ಇದ್ದೀನಿ. ಆನಂತರ ಒಂದು ನಿಮ್ಮಿಂದ ಜಾನಪದ ಕೇಳಬೇಕಂತ ಒಬ್ರು ಆಸಕ್ತಿ ಪಟ್ಟರು. ಅದರಿಂದ ಜಾನಪದ ಹಾಡ್ನಿ. ಅದರಿಂದ ಕಂಟಿನ್ಯೂ ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತು ನಮ್ಮ ಅಣ್ಣನ ಹಂಗೆ ಜರ್ನಿ ಸ್ಟಾರ್ಟ್ ಆಯಿತು. ಹಂಗೆ ಒಂದೊಂದು ಸಾಂಗ್ ಹಿಟ್ ಹಾಕೋತುಂಟು. ಸ್ವಂತ ಸ್ಟುಡಿಯೋ ಇಟ್ಟಿನಿ ರೀ. ಸ್ವಂತ ಸ್ಟುಡಿಯೋದಾಗ ಸಾಂಗ್ ಎಲ್ಲ ಹಿಟ್ ಹಾಕೋತು. ಅಲ್ಲಿಂದ ಜರ್ನಿ ನನಗೊಂದು ಲೈಫ್ ಚಲೋ ಅನ್ಸಕ್ಕಾಯ್ತು. ಕೈಯಾಗ ದುಡ್ಡು ಆಡೋಕ್ಕಾಯ್ತು. ನನ್ನ ಜೀವನನೂ ಚಲೋ ನಡೀತು. ಅಂದ ಟೈಮ್ದಾಗ ಒಂದು ನಾ ಡ್ರೈವರ್ ಸಾಂಗ್ ಹಿಟ್ ಆಯಿತು. ಅದೊಂದೊಂದು ಚೇಂಜೇ ಮಾಡಿಬಿಡ್ತು, ಫುಲ್ ಕಲರ್ಫುಲ್ ಮಾಡಿಬಿಡ್ತು. ಅದರಿಂದ ಈಗ ಸಿನಿಮಾದಿಂದ ಸಾಂಗ ಈ ಬಿಗ್ ಬಾಸ್ ಅಂದ್ರೆ ಇಲ್ಲಿ ಬಂದು ನಿಮಗೆ. ಓಕೆ, ಇದಕ್ಕೆ ಮುಂಚೆ ನೀವು ಬಿಗ್ ಬಾಸ್ ಬರಕ್ಕೆ ಮುಂಚೆ ಬಿಗ್ ಬಾಸ್ ನೋಡಿದ್ರಾ? ಇಲ್ಲಿ ನೋಡಿಲ್ರಿ ನಾ. ಓಕೆ, ಮತ್ತೆ ಹೇಗೆ ಅಷ್ಟು ಧೈರ್ಯ ಬಂತು? ನಾನು ಬಂದು ಬಿಗ್ ಬಾಸ್ ಮನೆಯಲ್ಲಿ ಆಡಬಲ್ಲೆ ಅಂತ ಹೇಗೆ ಧೈರ್ಯ ಬಂತು ನಿಮಗೆ? ಆಡಬಲ್ಲೆ ರೀ, ಇರಬಲ್ಲೆ ಅಂತ ಧೈರ್ಯ ಇತ್ತು ರೀ. ಧೈರ್ಯ ಅಂತೇನು ಇದನ್ನಿಲ್ಲ. ಇವ್ರ ಜೋಡಿ ಎಲ್ಲರ ಜೋಡಿ ಹೆಂಗೆ ಬೆರಿಬೇಕು? ನಾ ಹಳ್ಳಿಯವ, ನನ್ನ ಮಾತು ಅವ್ರಿಗೆ ಅರ್ಥ ಆಕ್ಕವಲ್ಲು. ನನ್ನ ಭಾಷೆ ಇದೇ ಹೇಳಿಲ್ಲ ನಿಮ್ಗೆ. ಅದೇ ರೀ, ನಾ ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಅಭಿಮಾನಿ ರೀ. ನನಗೆ ಅವ್ರನ್ನ ನೋಡಬೇಕು ಅನ್ನೋದು ಭಾಳ ಹಠ ಇತ್ತು. ಅವ್ರು ಎಷ್ಟೋ ಸಲ ಬೆಂಗಳೂರಿಗೆ ಬಂದಾಗ ಅವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ. ಅವ್ರು ಮೀಟ್ ಮಾಡಿಸಂತ ಎಷ್ಟೋ ಜನಕ್ಕೆ ಕೇಳಿಸ್ರು ನಮಗೆ ಅವ್ರಿಗೆ ಮೀಟ್ ಮಾಡಿಸೋಕ್ಕಾಗಲಿಲ್ಲ. ಅವ್ರು ಅಲ್ಲಿರ್ತಾರೆ ಸ್ವಲ್ಪ ಅದನ್ನೇ ಹೇಳಿದ್ರು. ಅದನ್ನೂ ಇಟ್ಕೊಂಡು ಇನ್ನು ಬೇಡ, ನಾವು ಸರ್ಗೋಸ್ಕರ ರೀ ಹೋಗ್ಬೇಕು, ನಾವು ಸರ್ ನೋಡೋಕ್ಕಾದ್ರೆ ಹೋಗಬೇಕು ಬಿಗ್ ಬಾಸ್ಗೆ ಅಂತೇಳಿ ಕಿಸಿಂದ ಗಟ್ಟಿ ಧೈರ್ಯ ಮಾಡಿ ಕಿಸಿಂದ ಬಿಗ್ ಬಾಸ್ ಮನೆಗೆ ಹೆಜ್ಜೆ ಇಟ್ಟು ಹಂಗೆ ಎಲ್ಲ ಫೇಸ್ ಮಾಡ್ಕೋತ ಕಷ್ಟ ಸುಖ ದುಃಖ ಎಂಜಾಯ್ ಎಲ್ಲ ಅನುಭವಿಸ್ಕೊಂತ ಇಲ್ಲಿ ಬಂದು ಕಿಸಿಂದ ಬಂದು ಡೇ 1 ಇಂದ 80ಕ್ಕೂ ಹೆಚ್ಚು ದಿನಗಳ ಕಾಲ ಜರ್ನಿ ಬಿಗ್ ಬಾಸ್ನಲ್ಲಿ. ಮರೆಯಲಾಗದಂತಹ ಒಂದು ಘಟನೆ, ಕ್ಷಣ ಏನಾದ್ರು ಇದೆಯಾ ಬಿಗ್ ಬಾಸಲ್ಲಿ? ನಾನು ಮರೆಯೋಕ್ಕೆ ಆಗಲ್ಲ ಬಿಗ್ ಬಾಸಲ್ಲಿ ನಡೆದಿರುವಂತಹ ಈ ಘಟನೆ ಅನ್ನೋವಂಥದ್ದು ಯಾವುದಾದ್ರೂ ಇದೆಯಾ? ಹಾಂ, ಇದೆ ಸರ್. ನನಗೆ ಸುದೀಪ್ ಸರ್ ನೋಡಿದ್ದ. ಸುದೀಪ್ ಸರ್ನ ಅವ್ರು ನನ್ನ ಮಾಳು ಅಂತ ಪ್ರತಿ ವಾರ ಕರೆದಿದ್ದ. ನನ್ನ ಫಸ್ಟ್ ಡೇ ಹೋದಾಗ ಅವ್ರು ನಾನು ಹಗ್ ಮಾಡಿದ್ದ. ಅವರು ಅದನ್ನಂತಿ ನಾನು ಜೀವನದಾಗ ಮರೆಯೋಕ್ಕಾಗೋದಿಲ್ಲ, ಅದನ್ನಂತಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ನನಗೆ ಅಂಥದ್ದು ಒಂದು ಧೈರ್ಯ ಕೊಡ್ತು. ನಾನು ಕನಸಿನಾಗ ಅಂದ್ಕೊಂಡಿರ್ಕಿಲ್ಲ ಬಿಗ್ ಬಾಸ್ ಸುದೀಪ್ ಸರ್ನ ಮೀಟ್ ಮಾಡ್ತೀನಿಲ್ಲೋ, ಅವ್ರ ಕೈಲಿ ನನಗೆ ಒಂದರೆ ಮಾಡು ಅಂತ ಕರೆಸ್ಕೋತೀನಿಲ್ಲೋ ಅಂತ ಇತ್ತು. ನಮ್ಮದು
ಕನಸಿಡಿರ್ತೇನೆ. ಓಕೆ, ಬಿಗ್ ಬಾಸ್ ಏನೇನು ಕೊಟ್ಟಿದೆ ಮಾಳು ಅವ್ರಿಗೆ? ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ಯಾ? ಆಗಲೇ ಹೇಳಿದ್ರಿ ನನಗೆ ತಂಗಿ ಕೊಟ್ಟಿದೆ ಅಂತ, ಇನ್ನೂ ಏನೇನು ಕೊಟ್ಟಿದೆ ಬಿಗ್ ಬಾಸ್? ಈ ಹೇರ್ ಸ್ಟೈಲ್ ಮಾಡಿ ಕಿಸಿಂದ ಬಿಗ್ ಬಾಸ್ ಅನ್ನೋ ಒಂದು ರಾಕ್ ಸ್ಟಾರ್ ಮಾಳು ಅಂತ ಹೆಸರು ಕೊಟ್ಟರು. ಹೌದು, ರಾಕ್ ಸ್ಟಾರ್ ಮಾಳು ಈಗ. ಹೌದು, ಸುದೀಪ್ ಸರ್ ಮಾಳು ರಾಕ್ ಸ್ಟಾರ್ ಮಾಳು, ಈ ಹಳ್ಳಿಗೆ ಹೋಗಿ ಆದ್ರೂ ಇದೇ ಸ್ಟೈಲ್ ಇದನ್ನ ಕಂಟಿನ್ಯೂ ಮಾಡಪ್ಪ ಅಂತಂದ್ರು. ಓಕೆ ಸರ್ ಅಂತಂದು. ರಾಕ್ ಸ್ಟಾರ್ ಮಾಳು ಬಗ್ಗೆ ಆಲ್ರೆಡಿ ಏನಾದ್ರು ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿದ್ಯಾ? ಏನಾದ್ರು ಸಾಂಗ್ ಮಾಡೋ ತರ? ಇನ್ನೂ ಏನು ರೆಡಿ ಇಲ್ಲ, ತಲೆ ಆಗೈತ್ರಿ, ಆದ್ರೆ ಹೋಗಿ ರೆಡಿ ಮಾಡ್ಬೇಕು ಅಷ್ಟೇ. ಯಾಕಂದ್ರೆ ಇನ್ನೂ ಟೈಮ್ ಇನ್ನೂ ಬಂದು ಇನ್ನೂ ಸ್ವಲ್ಪ ಪ್ಲ್ಯಾನ್ ಮಾಡಿ ಹೋಗ್ಬೇಕು ಮಾಡ್ಬೇಕು. ಓಕೆ, ಯಾರು ಗೆಲ್ಬೇಕು ಅಂತ ಇಷ್ಟಪಡ್ತೀರಾ ಬಿಗ್ ಬಾಸ್ ಅನ್ನ ನೀವು? ಡೈರೆಕ್ಟ್ ಆಗಿ ಹೇಳೋದಾದ್ರೆ ಯಾರನ್ನಾದ್ರೂ ಹೇಳ್ಬೋದು. ನಿಮ್ಗೆ ಯಾರು ತುಂಬಾ ಇಷ್ಟ, ಇವ್ರು ನನಗೆ ಬಿಗ್ ಬಾಸ್ ಗೆಲ್ಬೇಕು ಅಂತ ಹೇಳಿ? ಯಾಕಂದ್ರೆ ನಾವು ಕೇಳಿದ್ವಿ ಆಗ್ಲೇ ಯಾರು ಗೆಲ್ಬೋದು ಅಂತ, ಒಬ್ರು ಹೇಳಕ್ ಆಗಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಮಾಳು ಪ್ರಕಾರ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಂತ? ನನಗೆ 4 ಮಂದಿ ತಲೆ ಆಗದಾರ್ರಿ. ಯಾಕಂದ್ರೆ ಯಾರು ಗೆಲ್ಲಬೇಕು ಅನ್ನೋಕಿತನು ಅಲ್ಲಿ ಯಾವ ಈ ವಾರ ಇರ್ತಾರೋ ಮುಂದಿನ ವಾರ ಬರ್ತಾರೋ ಅದು ಗೊತ್ತಿಲ್ಲ, ಯಾರಿಗೆ ಓಟ್ ಬೀಳತ್ತಾವೋ ಅದು ಗೊತ್ತಿಲ್ಲ. ಈ ನಾವು ಎಕ್ಸೆಪ್ಟ್ ಮಾಡಿದವ್ರು ಅದು ಅಲ್ಲಿ ಇರ್ತಾರೋಲ್ಲೋ ಗೊತ್ತಿಲ್ಲ. ಅಂದರೆ 4 ಜನಕ್ಕೆ ಏನ್ರಿ, ನಾವು ಒಂದು ರಘು ಸರ, ಒಂದು ಗಿಲ್ಲಿ, ರಕ್ಷಿತಾ, ಧನುಷಿ, ಇವ್ರು 4 ಜನ ತೊಳಗೆ ಒಬ್ರು ಆಗ್ಬೋದು. ಆದ್ರೆ ನನಗೆ ಒಬ್ರ ಅಂತ ಕೊಡೋಕ್ಕಾಗೋದಿಲ್ಲ. ಯಾಕಂದ್ರೆ ಈಗ ನಾವು ಹೊರಗೆ ಒಂದೊಂದು ಬಂದ ರೀತಿ ನೋಡ್ತಂದ್ರೆ ನಾನು ಗೆಲ್ಲಬೇಕಾಗಿತ್ತು. ನಾನು ಈಗ ಕಪ್ ತೊಗೊಂಡದ್ದು ಬರ್ತೇನೆ ಅಂತ ನನ್ನದು ಹಠ ಇತ್ತು. ಗೆಲ್ತಾನೆ ಅನ್ನೋದು. ಇಲ್ಲಿ ಹೊರಗೆ ಬಂದು ನೋಡ್ತಂದ್ರೆ ಈಗ ಫ್ಯಾನ್ಸ್ ಫಾಲೋ ನಂದು ಎಷ್ಟು ಐತ್ರಿ, ನಂದು ಅದು ಕ್ರೇಜ್ ನೋಡಿಕೆಸಿಂದ ನಾ ಏನೂ ಕಡಿಮೆ ಕೊಟ್ಟಿಲ್ಲ. ನನಗೆ ಯಾಕೆ ಹಿಂಗಾಯ್ತು ನನ್ನ ಮನಸ್ಸಿನಾಗ ನನಗೆ ಪ್ರಶ್ನೆ ಐತಿ. ನನಗೆ ಹಿಂಗೆ ಒಂಥರ ಕೂತ್ರು ಸಮಾನ ಇಲ್ಲ, ನಿಂತರೂ ಸಮಾಧಾನ ಇಲ್ಲ. ಜನ ಎಷ್ಟು ನಾನು ಫಾಲೋ ಮಾಡೋಕ್ಕಾಗಲಿ, ನನಗೆ ಎಷ್ಟು ಓಟ್ ಮಾಡೋಕ್ಕಾಗಲಿ, ನನಗೆ ಎಷ್ಟು ಸಪೋರ್ಟ್ ಮಾಡೋಕ್ಕಾಗಲಿ, ನಾನು ಯಾಕೆ ಬನ್ನಿ ಅನ್ನೋದು ನನಗೂ ಒಂಥರ ವಿಚಿತ್ರ ಆಕೈತಿ. ಓಕೆ, ಇಷ್ಟು ದಿನ ಬಿಗ್ ಬಾಸ್ ಮನೆ ಆಯಿತು, ತುಂಬ ಚೆನ್ನಾಗಿ ಆಟ ಆಡಿದ್ರಿ, ಜನರ ಪ್ರೀತಿಯನ್ನು ಗಳಿಸಿದ್ದೀರಾ, ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದೀರಾ. ನೆಕ್ಸ್ಟ್ ಏನಿದೆ ನಿಮ್ಮ ಪ್ರಾಜೆಕ್ಟ್ಸು? ನೆಕ್ಸ್ಟ್ ಪ್ಲ್ಯಾನ್ಸ್ ಏನಿದೆ ಮಾಳು ಅವ್ರದ್ದು? ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಏನು ಪ್ಲ್ಯಾನ್ ಯಾವುದು ಮಾಡಿಲ್ಲ ರೀ. ನಂದು ಹೆಂಗೆ ಜರ್ನಿ ಬಂದತ್ಲೆ, ಸಾಂಗ್ ಬರಿಬೇಕು, ಸಾಂಗ್ ಹಾಡಬೇಕು, ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ನಾನು ಜನಕ್ಕೆ ಕೊಡಬೇಕು. ಅವ್ರು ಇಷ್ಟ ಆದ್ರೆ ತಗೋತಾರೋ, ಇಷ್ಟ ಇರ್ಲಿಕ್ಕಂದ್ರೆ ಮತ್ತೊಂದು ಸಾಂಗ್ ಕೊಡಂತಾರೋ, ನಾ ಕೊಟ್ಕೋತಿರಬೇಕು. ಇದೇ ನಾನು ಬಂದ ಹಾದಿ ಅಂತ ಬಿಡಂಗಿಲ್ಲ, ಬಂದ ಹಾದಿ ಅಂತ ಕಂಟಿನ್ಯೂ ಮಾಡ್ಕೊಂತ ಇರೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಬಹಳಷ್ಟು ಜನ ನಿಮ್ಮನ್ನು ಇಷ್ಟಪಡ್ತಿರೋದೇ ಹಿತ್ತಲಕ್ಕ ಕರಿಬೇಡ ಮಾವ ಅನ್ನೋ ಒಂದು ಸಾಂಗಿಂದ. ನಮ್ಮ ವೀಕ್ಷಕರಿಗಾಗಿ ಅದೊಂದು ಸಾಂಗನ್ನು ಹೇಳ್ಬೋದಾ? ಹಿತ್ತಲಕ್ಕ ಕರಿಬೇಡ ಮಾವ, ಬಲು ನಾಚಿಕೆ ಆಗತೈತಿ, ಒತ್ತಿಕೊಂಡ ನಿಲ್ಲಬೇಡ ಮಾವ, ಎದಿ ಗಾಬರಿ ಆಗತೈತಿ, ಗಡ 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 ನಡಗಿಸಿ ಹೊಡಿ ನಿನ್ನ ನಡ, ಸಂಗಮರ ಮರ್ರಿ ಸುರ ಸುಂದ್ರಿ ಡಾರ್ಲಿಂಗ, ಸಿರಿ ಸೌಂದರ್ಯ ತಡ್ಕಳ್ಳಿ ನಾಯಾಂಗ, ತುಟಿಗೆ ತುಟಿ ಹಚ್ಚಿ ಮಾಡ್ಲಿ ನಾ ಬಿಲ್ಡಿಂಗ, ತಟಗೂ ತಡ್ಕಬೇಕು ಆಮ್ಯಾಲ್ ಹಿಡ್ಕಬೇಕು, ಮೊದಲು ಮಕ್ಕಳಾಗಬೇಕು ಆಮ್ಯಾಲ್ ಲಗ್ನ ಆಗ್ಬೇಕು. ಸೂಪರ್ ಸರ್, ಸೂಪರ್. ತುಂಬ ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಜೊತೆ ಇಷ್ಟು ಹೊತ್ತು ಮಾತನಾಡಿ ನಿಮ್ಮ ಬಿಗ್ ಬಾಸ್ ಜರ್ನಿಯನ್ನು ಹಂಚ್ಕೊಂಡಿದ್ದೀರಾ, ನಿಮ್ಮ ಸಿಂಗಿಂಗ್ ಜರ್ನಿಯನ್ನು ಹಂಚ್ಕೊಂಡಿದ್ದೀರಾ, ನಿಮ್ಮ ಜೀವನದಲ್ಲಿ ಏನೇನಾಗಿದೆ ಎಲ್ಲವನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೆ, ಎಲ್ಲ ಪ್ಲ್ಯಾನ್ಗಳಿಗೆ, ಎಲ್ಲ ಐಡಿಯಾಗಳಿಗೆ ನಾವು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ವೀಕ್ಷಕರಿಗೆ, ಎಲ್ಲ ನನ್ನ ಕರ್ನಾಟಕ ಜನತೆಗೆ, ನಾನು ಪ್ರೀತಿಸೋ ಹೃದಯಕ್ಕೆ ಏನಿಲ್ಲ, ನಾ ಇವಾಗ ಹೊರಗೆ ಬಂದರೂ ನನಗೆ ಕಪ್ ಗೆದ್ದುಕೊಂಡು ಬಂದಟ್ಟ ಖುಷಿ ಐತಿ, ಭಾಳ ಹೆಮ್ಮೆ ಐತಿ. ಇನ್ನೂ ಅಷ್ಟು ಫೈನಲ್ ಕಪ್ ತನಕ ನಾ ಆಡಬೇಕಾಗಿತ್ತು, ಕಪ್ ಗೆಲ್ಲಬೇಕು ಅನ್ನೋದು ಆಸೆ, ಒಂದು ಕನಸು ಒಂದು ನನಸಾಗಲಿಲ್ಲ, ಒಂದು ಬೇಜಾರೈತಿ. ಆದರೆ ನನ್ನ ಜನರಿಂದ ತಪ್ಪಾಗೈತಿ ಅಂತ ನಾ ಯಾವತ್ತೂ ಒಪ್ಕೊಳ್ಳಂಗಿಲ್ಲ. ಅವರು ಎಷ್ಟು ಸಪೋರ್ಟ್ ಮಾಡ್ಬೇಕಷ್ಟು ಮಾಡ್ಯಾರು, ಎಷ್ಟು ವೋಟಿಂಗ್ ಮಾಡ್ಬೇಕಷ್ಟು ನನಗೆ ಎಕ್ಸೆಪ್ಟ್ ಮಾಡಲ್ಲಷ್ಟು ಮೀರಿ ಮಾಡ್ಯಾರ ನಾ ಅನ್ಕೋತನು. ಇದಕ್ಕೆ ಯಾವತ್ತೂ ನಿಮ್ಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ಕೊತಾ, ಯಾವಾಗಲೂ ನಿಮ್ಮ ಪಾದಕ್ಕೆ ನೆನೆಸ್ಕೊತ, ನಿಮ್ಮನ್ನ ಯಾವಾಗಲೂ ನೆನೆಸ್ಕೊತ, ಈ ಕಂದನ ಯಾವಾಗಲೂ ನಿಮ್ಮ ಸಪೋರ್ಟ ನನ್ನ ಮ್ಯಾಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾಳವ್ರೆ, ನೀವು ಕಪ್ ಗೆಲ್ಲಿಲ್ಲ ಅಂತ ಬಹಳಷ್ಟು ಫೀಲ್ ಮಾಡ್ಕೊಂಡಿದ್ದೀರಾ. ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದು ಸಾಧನೆ, ಅಲ್ಲಿ ಇಷ್ಟು ದಿನ ಇದ್ದಿದ್ದೇ ಒಂದು ಸಾಧನೆ, ಅದರಲ್ಲೂ ರಾಕ್ ಸ್ಟಾರ್ ಮಾಳು, ಒಳ್ಳೆ ಹುಡುಗ ಮಾಳು, ಬಹಳ ಹೃದಯವಂತ ಮಾಳು, ಇಷ್ಟೆಲ್ಲ ಹೆಸರನ್ನ ಗಳಿಸ್ಕೊಂಡಿದ್ದೀರಾ. ಇದಕ್ಕಿಂತ ಇನ್ಯಾವ ಕಪ್ಪು ನಿಮಗೆ ಬೇಕಾಗಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ನಿಮ್ಮ ಎಲ್ಲ ಒಂದು ಪ್ಲ್ಯಾನ್ಸ್ಗೆ, ಮುಂದಿನ ಒಂದು ಭವಿಷ್ಯಕ್ಕೆ ಆಲ್ ದ ವೆರಿ ಬೆಸ್ಟ್. ಹೀಗೆ ಜನರನ್ನು ರಂಜಿಸ್ತಾ ಇರಿ, ನಿಮ್ಮ ಹಾಡಿನ ಮೂಲಕ ಜನರನ್ನು ನಗಿಸ್ತಾ ಇರಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.
ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.